ಸ್ವರ ವಿದ್ಯೆಗಳಲ್ಲಿ ಸಮರ್ಥಿಕನಾಗಿ 40 ವರ್ಷದ ಬೆಳೆಯುತ್ತಾನೆ. ಆಗ ದೇವರು ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಮೋಶೆಯನ್ನು ನೇಮಿಸಿಕೊಂಡು ಸುಮಾರು 10 ಅದ್ಭುತಗಳನ್ನು ಮಾಡಿ ಇಸ್ರಾಯೇಲರನ್ನ ಬಿಡಿಸಿಕೊಂಡು ಕೆಂಪು ಸಮುದ್ರದ ಬಳಿಗೆ ಐಗುಪ್ತ ದೇಶದ ರಾಜನನ್ನು ಅವರ ಸಮೂಹ ಹಿಂದೆ ಬರುತ್ತಾ ಅವಾಗ ದೇವರು ಇಸ್ರಾಯೇಲರನ್ನ ಕೆಂಪು ಸಮುದ್ರ 2 ಭಾಗ ಮಾಡಿ ಒಣನೆಲದಲ್ಲಿ ನಡೆಸಿ ಕಾನಾನ್ ದೇಶಕ್ಕೆ ಸೇರಿಸುತ್ತಾರೆ. ಆದರೆ ಹಿಂದೆ ಬಂದ ಐಗುಪ್ತದ ಸಮೂಹವನ್ನು ಸಮುದ್ರದಲ್ಲಿ ಮರಣ ಹೊಂದುವ ಹಾಗೆ ದೇವರು ಮಾಡುತ್ತಾರೆ. ಈ ರೀತಿ ದೇವರು ಮೋಶೆಯನ್ನು ನೇಮಿಸಿ 430 ವರ್ಷ ಸೆರೆಯಲ್ಲಿದ್ದ ಇಸ್ರಾಯೇಲರನ್ನ ಬಿಡಿಸುತ್ತಾನೆ. ಕೊನೆಗೆ ಮೋಶೆ 120 ವರ್ಷ ಬದುಕಿ ಸತ್ತನು. ಆಮೆನ್. ಥ್ಯಾಂಕ್ ಯು ಸುತೀನ್. ನೆಕ್ಸ್ಟ್ ನಾವು ನೋಡುವಾಗ ನಮ್ಮ ಮಧ್ಯದಲ್ಲಿರುವಂತ ಸಿಸ್ಟರ್ ಲಿಖಿತಾ ಅವರು ಹೇಳ್ಬೋದಾ ಸಿಸ್ಟರ್? ಎಸ್ ಬ್ರದರ್, ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಮೋಶೆಯ ಚರಿತ್ರೆಯನ್ನ ನೋಡೋಣ. ಇಸ್ರಾಯೇಲರು ಬಹು ಸಂತಾನವಾಗಿ ಹೆಚ್ಚಿ ಅಭಿವೃದ್ಧಿಯಾಗಿ ವಿಸ್ತಾರವಾಗಿ ಬೆಳೀತಾರೆ. ಆ ಪ್ರದೇಶವನ್ನೆಲ್ಲ ಇಸ್ರಾಯೇಲರು ತುಂಬಿಕೊಳ್ತಾರೆ. ಈಗ ಯೋಸೆಫನ್ ಯಾರು ಅಂತ ಗೊತ್ತಿಲ್ಲದೆ ತಿಳಿಯದೆ ಇರುವ ಹೊಸ ರಾಜ ಆಳ್ವಿಕೆಗೆ ಬರ್ತಾರೆ. ಇಸ್ರಾಯೇಲರು ಬಲಿಷ್ಠರಾಗಿ ದೊಡ್ಡ ಜನಾಂಗವಾಗಿ ಬೆಳೆಯೋದನ್ನ ನೋಡ್ಬಿಟ್ಟು ಆ ರಾಜ ಒಂದು ವೇಳೆ ಅಕಸ್ಮಾತ್ ನಾವೇನಾದ್ರೂ ಶತ್ರುಗಳ ಮೇಲೆ ಯುದ್ಧಕ್ಕೆ ಹೋಗಿದಾಗ ಇವರು ಅವರೊಂದಿಗೆ ಸೇರ್ಬಿಟ್ಟು ನಮ್ಮನ್ನೆಲ್ಲಿ ಸೋಲಿಸ್ಬಿಡ್ಬೋದಲ್ಲ ಅನ್ನೋ ಆತಂಕದಿಂದ ಇವರನ್ನ ನಿಧಾನವಾಗಿ ಅವರ ಮೇಲೆ ಅಧಿಕಾರಿಗಳನ್ನ ನೇಮಿಸಿ ಅವರ ಮೇಲೆ ಹಿಡಿತವನ್ನ ಸಾಧಿಸಿ ದಾಸರನ್ನಾಗಿ ಮಾಡಿಬಿಡ್ತಾರೆ. ಆ ಅರಸನು ಶಿಬ್ರಾಪೂರ ಎಂಬ ಸೂಲಗಿತ್ತಿಯನ್ನ ಕರೆಸ್ಬಿಟ್ಟು, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸಿದಾಗ ಆ ಮಗು ಏನಾದ್ರೂ ಗಂಡಾಗಿದ್ರೆ ಅದನ್ನ ಸಾಯಿಸ್ಬಿಡಿ, ಹೆಣ್ಣಾಗಿದ್ರೆ ಅದನ್ನ ಉಳಿಸಿ ಅಂತ ಅವರಿಗೆ ಹೇಳ್ತಾರೆ. ಆದ್ರೆ ಸೂಲಗಿತ್ತಿಯರು ದೇವರಿಗೆ ಹೆದರ್ಬಿಟ್ಟು ಅರಸನ್ನು ಆಜ್ಞಾಪಿಸಿದಂತೆ ಮಾಡದೆ ಗಂಡು ಮಕ್ಕಳನ್ನ ಉಳಿಸ್ತಾರೆ. ಅಲ್ಲೇ ಲೇವಿ ವಂಶಸ್ಥನಾದ ಒಬ್ಬ ಮನುಷ್ಯ ಲೇವಿ ಅನ್ನೋ ಅದೇ ಕುಲದ ಒಂದು ಕನ್ನಿಕೆಯನ್ನ ಮದುವೆ ಮಾಡ್ಕೊತಾರೆ. ಆ ಕನ್ನಿಕೆ ಗರ್ಭಿಣಿಯಾಗಿ ಗಂಡು ಮಗನ್ನ ಹೆತ್ತು ಅದು ತುಂಬಾ ಸುಂದರವಾಗಿರ್ತಕ್ಕಂತಹ ಮಗು ಅಂತ ತಿಳ್ಕೊಂಡು ಅದನ್ನ 3 ತಿಂಗಳು ಬಚ್ಚಿಡ್ತಾರೆ. ಆ ನಂತರ ಹೆಚ್ಚು ದಿನ ಅದನ್ನ ಬಚ್ಚಿಡಕ್ಕಾಗ್ದೆ ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿಯ ಒಂದು ತೀರದಲ್ಲಿ ಬಿಡ್ತಾಳೆ. ಆ ಮಗುಗೆ ಏನಾಗುತ್ತೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದ್ರ ಬಳಿಲಿ ಆ ಮಗುವಿನ ಅಕ್ಕ ಸ್ವಲ್ಪ ದೂರದಲ್ಲಿ ನಿಂತಿರ್ತಾಳೆ. ಫರೋಹನ ಕುಮಾರ್ತೆ ಸ್ನಾನ ಮಾಡೋದಕ್ಕೋಸ್ಕರ ನದಿಗೆ ಬರ್ತಾರೆ. ಬಂದಾಗ ಫರೋಹನ ಆ ಪೆಟ್ಟಿಗೆಯನ್ನ ನೋಡಿ ಫರೋಹನ ಕುಮಾರ್ತೆಯು ದಾಸದಾಸಿಯನ್ನ ಕಳಿಸಿ ಅಂತ ಅದನ್ನ ತಗೊಂಡ್ಬರ್ತಾರೆ. ಆ ದಾಸದಾಸಿಯರು ಆ ಮಗು ಅಳೋದ್ನ ನೋಡ್ಬಿಟ್ಟು ಅದರ ಮೇಲೆ ಕನಿಕರ ಪಟ್ಟು ಇದು ಇಬ್ರಿಯ ಮಕ್ಕಳಲ್ಲಿ ಒಂದಾಗಿರ್ಬೋದಲ್ಲ ಅಂತ ಹೇಳ್ತಾಳೆ.
ಆಗ್ಲೇ ಅಲ್ಲಿದ್ದ ಆ ಮಗುವಿನ ಅಕ್ಕ ಫರೋಹನ ಕುಮಾರ್ತೆಗೆ ಹೇಳ್ತಾಳೆ, ನಿಂಗೋಸ್ಕರ ಈ ಮಗುವನ್ನ ಸಾಕೋದಕ್ಕೋಸ್ಕರ ಅಂದ್ರೆ ಮಲೆ ಕೊಟ್ಟು ಸಾಕೋದಕ್ಕೋಸ್ಕರ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನ ನಾನ್ ಕರ್ಕೊಂಬರ್ಲಾ ಅಂತ ಕೇಳ್ತಾಳೆ. ಫರೋಹನ ಕುಮಾರ್ತೆ ಆಯ್ತು ಹಾಗೆ ಮಾಡು ಅಂತ ಹೇಳ್ತಾಳೆ. ಆ ಹುಡುಗಿ ಹೋಗಿ ಆ ಮಗುವಿನ ತಾಯಿನೇ ಕರ್ಕೊಂಡ್ ಫರೋಹನ ಕುಮಾರ್ತೆ ಅವಳಿಗೆ ಹೇಳ್ತಾಳೆ, ನೀನು ಈ ಮಗುನ ತಗೊಂಡು ಹೋಗಿ ನಂಗೋಸ್ಕರ ಸಾಕಮ್ಮ, ನಾನೇ ನಿನ್ಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾಳೆ. ಆ ಸ್ತ್ರೀ ಆ ಮಗುನ ತಗೊಂಡು ಹೋಗಿ ಸಾಕ್ತಾಳೆ. ಆ ಹುಡುಗನು ಬೆಳ್ದಾಗ ಅವನನ್ನ ಫರೋಹನ ಕುಮಾರ್ತೆಯ ಬಳಿಗೆ ತಗೊಂಡು ಬರ್ತಾಳೆ. ಅವನು ಆ ಫರೋಹನ ಕುಮಾರ್ತೆಗೆ ಮಗನಾಗ್ತಾನೆ. ಆ ಫರೋಹನ ಕುಮಾರ್ತೆ ಅವನಿಗೆ ಮೋಶೆ ಅಂತ ಹೆಸರಿಡ್ತಾಳೆ. ಆಮೇಲೆ ಆ ಮೋಶೆ ಬೆಳೆದು ದೊಡ್ಡವನಾಗಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದ ಇಸ್ರಾಯೇಲ್ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮೋಶೆ ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ದೇವ್ರು ವಾಗ್ದಾನ ಮಾಡಿದ ಒಂದು ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಕಡೆಯಿಂದ ಹೋದ್ರೆ ಫಿಲಿಸ್ಟಿಯರು ಎಲ್ಲಿ ಯುದ್ಧಕ್ಕೆ ಬರ್ತಾರೆ, ಮತ್ತೆ ಯುದ್ಧ ಮಾಡಕ್ ಹೋದ್ರೆ ಇವ್ರಿಗೆ ಎಲ್ಲಿ ಧೈರ್ಯ ಸಾಲದೆ ಮತ್ತೆ ಇವರು ಎಲ್ಲಿ ಐಗುಪ್ತ ದೇಶಕ್ಕೆ ಹಿಂದಿರುಗಿ ಹೋಗ್ಬಿಡ್ತಾರೆ ಅಂತ ಹೇಳಿ ಅದಕ್ಕೆ ದೇವರು ಅವರನ್ನ 40 ವರ್ಷ ಅರಣ್ಯದಲ್ಲಿ ನಡೆಸ್ಕೊಂಡು ಕಾನಾನ್ ದೇಶಕ್ಕೆ ಸೇರಿಸ್ತಾರೆ. ಅಲ್ಲಿ ನಡ್ಕೊಂಡು ಹೋಗುವಾಗ ಕೆಲವೊಂದು ಘಟನೆಗಳು ನಡೆಯುತ್ತೆ. ಐಗುಪ್ತ ದೇಶದಲ್ಲಿದ್ದ ಒಂದು ಆಸೆಗೆ ಊಟದ ಬಗ್ಗೆ ಆಗ್ಲಿ ಯಾವಾಗ್ಲೂ ದೇವರ ವಿರುದ್ಧವಾಗಿ ಗುಣಗುಡ್ತಾ ಇರ್ತಾರೆ. ಮೋಶೆಗೆ ಅವರು ನೀರು ಬೇಕು ಅಂತ ತುಂಬಾ ಅವರಿಗೆ ಒತ್ತಡವನ್ನ ಹಾಕಿದಾಗ ಒಂದು ಕ್ಷಣದಲ್ಲಿ ಮೋಶೆ ಕೋಪ ಬಂದು ನಾನೇನ್ ಇವ್ರನ್ನ ಹೆತ್ತಿದೀನ ಅಂತ ಕೋಪ ಮಾಡ್ಕೋತಾರೆ. ಆಗ ದೇವ್ರು ಹೇಳ್ತಾರೆ, ಒಂದ್ಸತಿ ನೀನು ಈ ಬಂಡೆ ಮೇಲೆ ಹೊಡಿ, ನೀರು ಬರುತ್ತೆ ಅಂತ ಹೇಳ್ತಾರೆ. ಆಗ ಕೋಪದಿಂದ ಮೋಶೆ ಬಂಡೆ ಮೇಲೆ 2 ಸಾರಿ ಹೊಡಿತಾರೆ. ಇದರಿಂದ ಅವ್ರಿಗೆ ಕಾನಾನ್ ದೇಶ ತೋರ್ಸೋದಿಲ್ಲ. ನಂತರ ಮೋಶೆ ತೀರೋಗ್ಬಿಡ್ತಾರೆ. ಆಮೇಲೆ ಯೆಹೋಶುವ ಅವ್ರನ್ನ ಕಾನಾನ್ ದೇಶಕ್ಕೆ ಎಲ್ಲಾ ಹೋಗಿ ಸೇರ್ತಾರೆ. ಮೋಶೆ ಸಾಯ್ಬೇಕಾದ್ರೆ 170 ವರ್ಷದವನಾಗಿರ್ತಾನೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಸಿಸ್ಟರ್, ಒಳ್ಳೆ ರೀತಿಯಲ್ಲಿ ಹೇಳಿದ್ದೀರಾ. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಸಿಸ್ಟರ್ ತನುಶ್ರೀ. ಬ್ರದರ್ ತನುಶ್ರೀ ಇಲ್ಲ. ಬ್ರದರ್ ಜೋಶುವಾ. ಬ್ರದರ್. ಬ್ರದರ್. ಓಕೆ ಬ್ರದರ್. ಹೇಳಿ. ಕರ್ತವ್ಯ ಪ್ರೀತಿಯಾದ ಸೋದರ ಸಹೋದರಿಯರಿಗೆ ತಂದೆಯಾದ ದೇವರ ನಾಮದಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಮೋಸೆಯ ಬಗ್ಗೆ ನೋಡೋಣ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರನ್ನು ಫಾರೋನು ದಾಸರಾಗಿ ಇಟ್ಕೊಂಡಿರ್ತಾರೆ. ಆದ್ರೂ ಅವರ ಜನಸಂಖ್ಯೆ ಜಾಸ್ತಿ ಆಗ್ತಿರ್ಬೇಕಾದ್ರೆ ಆಗ್ತಿದೆ ಅಂತ ಫಾರೋಗೆ ಕೇಳಿಸ್ದಾಗ ಫಾರೋನು ಎಲ್ಲ ಇಸ್ರೇಲಲ್ಲಿರುವ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸ್ಬೇಕು ಅಂತ ಅಪ್ಪಣೆ ಕೊಡ್ತಾರೆ. ಅವಾಗ ಮೋಶೆಯು ಹುಡ್ತಾರೆ. ಮೋಶೆಯ ಅಪ್ಪ ಅಮ್ಮನ ಹೆಸರು ಅಮ್ರಾಮನು ಮತ್ತೆ ಯಕೋಬಳು ಅಂತ. ಮತ್ತೆ ಇವರಿಬ್ರು ಮೋಶೆನ ಅವರ ಮನೆಯಲ್ಲಿನೇ 3 ತಿಂಗಳು ಔಚಿಟ್ಕೊಂಡಿರ್ತಾರೆ. ಆದರೆ ಇನ್ನೂ ಔಚಿಟ್ಕೊಳಕ್ಕಾಗಲ್ಲ ಅಂತ ಅವ್ರನ್ನ ನೈಲ್ ನದಿಯ ಜಂಬು ಹುಲ್ಲು ಅಪ್ಪಿನ ಪೆಟ್ಟಿಗೆಯಲ್ಲಿ ಅವ್ರನ್ನ ನೈಲ್ ನದಿ ಮೇಲೆ ಬಿಡ್ತಾರೆ. ಅವಾಗ ಅವರ ಅಕ್ಕ ಅಂದ್ರೆ ಮೋಶೆಯ ಅಕ್ಕ ಆ ಬುಟ್ಟಿ ಎಲ್ಗೋಗತ್ತೆ ಅಂತ ನೋಡ್ತಿರ್ಬೇಕಾದ್ರೆ ಈ ಫಾರೋನ ಕುಮಾರ್ತೆ ಅಲ್ಲಿಗೆ ಬಂದಾಗ ಆ ಮಗು ಅಳೋದನ್ನ ನೋಡ್ಬಿಟ್ಟು ಆ ಮಗು ಚಂದವಾಗಿದೆ ಅನ್ನೋದನ್ನ ನೋಡ್ಬಿಟ್ಟು ಆ ಮಗುನ ಅವರೇ ಸಾಕೊಂಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವಾಗ ಈ ಮೋಶೆಯ ಅವರ ಅಕ್ಕ ಬಂದ್ಬಿಟ್ಟು, ನೀವು ನಮಗೆ ಇಬ್ರಿಯಳು ನಮಗೆ ಇನ್ನೊಬ್ರು ಗೊತ್ತು ಈ ಮಗುವನ್ನ ಸಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಅವರ ಅಮ್ಮನ ಕರ್ಕೊಂಡ್ಬರ್ತಾರೆ. ಅವಾಗ
ಫಾರೋನ ರಾಜ್ಕುಮಾರ್ತೆ ಅಂತಾರೆ. ನೀವು ಇವರನ್ನ ಇಲ್ಲೇ ಅರಮನೆಯಲ್ಲಿ ಸಾಕಿ ನಾವು ನಿಮಗೆ ಸಂಬಳ ಕೊಡ್ತೀವಿ ಅಂತ ಅಂತಾರೆ ಅವಾಗ ಮೋಶೆಯು ದೊಡ್ಡವನಾಗ್ತಿರ್ಬೇಕಾದ್ರೆ ಅವರು ಐಗುಪ್ತವನ್ನು ಆ, ಅವರು ಐಗುಪ್ತವನ್ನು ಸುತ್ತಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಒಬ್ಬ ಐಗುಪ್ತ ದೇಶನು ಇಸ್ರೇಲ್ ದೇಶದವನಿಗೆ ಹೊಡೆಯೋದನ್ನ ನೋಡ್ತಾರೆ. ಇದನ್ನ ನೋಡ್ಬಿಟ್ಟು ಮೋಶೆಯು ಆ ಐಗುಪ್ತ ದೇಶನ ಸಾಯಿಸ್ಬಿಟ್ಟು ಮಣ್ಣು ಮಾಡ್ತಾರೆ. ಇದನ್ನ ಹ್ಮ್, ಮಣ್ಣು ಮಾಡ್ತಾರೆ. ಮತ್ತೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅವರು ಭಯದಲ್ಲಿ ಇರ್ತಾರೆ. ಹಿಂಗೆ ಇರ್ಬೇಕಾದ್ರೆ ಅವರು ಇಬ್ರಿಯಾದವರನ್ನು ಜಗಳ ಆಡೋದು ನೋಡ್ತಾರೆ. ಮತ್ತೆ ಅವರು ಆ ಇಬ್ರಿಯರ ಹತ್ರ ಹೋಗ್ಬಿಟ್ಟು, ನೀವು ಯಾಕೆ ಜಗಳ ಆಡ್ತಿದ್ದೀರಾ, ನೀವು ಒಂದೇ ಕುಟುಂಬದವರಲ್ವಾ ಅಂತ ಒಂದೇ ಕುಲದವರಲ್ವಾ ಅಂತ ಕೇಳಿದಾಗ ಅವರು ಅಂತಾರೆ, ನೀನು ಆ ಮನುಷ್ಯನು ನನ್ನು ಸಾಯಿಸಿದಂತೆ ನೀನು ನಮ್ಮನ್ನು ಸಾಯಿಸ್ತೀಯ ಅಂತ ಅಂತಾರೆ. ಅದಕ್ಕೆ ಮೋಶೆಯು ಇದು ಎಲ್ಲರಿಗೂ ಗೊತ್ತಾಯ್ತೇನೋ ಅಂತ ಅಂದ್ಬಿಟ್ಟು ಇರ್ತಾರೆ. ಅವಾಗ ಇದು ಫಾರೋನ ಕಿವಿಗೆ ಬಿದ್ದಾಗ ಫಾರೋನು ಮೋಶೆನ ಸಾಯಿಸ್ಬೇಕು ಅಂತ ಇರ್ತಾರೆ. ಆವಾಗ ಇದನ್ನ ಕೇಳ್ಬಿಟ್ಟು ಮೋಶೆಯು ಮೆಜ್ ಮಿದ್ಯೋನ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಈ ಇತ್ರೋನನ ಏಳು ಇತ್ರೋನನ 7 ಮಕ್ಕಳು ಅವರ ಕುರಿಗಳನ್ನ ಮೇಯ್ಸೋದಿಕ್ಕೆ ಒಂದು ಬಾವಿ ಹತ್ರ ಹೋದಾಗ ಅಲ್ಲಿ ಬೇರೆ ಕುರುಬರು ಆ ಬಾವಿಯಿಂದ ನೀರು ಅವ್ರಿಗೆ ನೀರು ತಗೊಳೋದಕ್ಕೆ ಬಿಡಲ್ಲ. ಅದಕ್ಕೆ ಮೋಶೆಯು ಹೋಗ್ಬಿಟ್ಟು ಅವ್ರಿಗೆ ಕಾಪಾಡ್ತಾರೆ. ಮತ್ತೆ ಆ ಕುರಿಗಳಿಗೆ ನೀರು ಕೊಡಂಗೆ ಮಾಡ್ತಾರೆ. ಮತ್ತೆ ಈ 7 ಮಕ್ಕಳು ಮನೆಗೆ ಹೋದಾಗ ನಡೆದಿದ್ದ ಸಂಗತಿಯನ್ನು ಹೇಳ್ತಾರೆ. ಮತ್ತೆ ಇದ್ರೂನು ಹೇಳ್ತಾರೆ, ನೀವು ಯಾಕೆ ಅವನನ್ನ ಅಲ್ಲೇ ಬಿಟ್ರೆ ಕರ್ಕೊಂಬನ್ನಿ ಅಂತಂದಾಗ ಅವರು ಹೋಗ್ಬಿಟ್ಟು ಮೋಶೆನ ಕರ್ಕೊಂಬರ್ತಾರೆ. ಮತ್ತೆ ಅವರು ಮೋಶೆಗೆ ಆಹಾರವನ್ನು ಕೊಟ್ಬಿಟ್ಟು ಅವರ ಮನೇಲೆ ಇಡ್ಕೊತಾರೆ. ಮತ್ತೆ ಮೋಶೆಯು ಅಲ್ಲೇ ಕುರಿ ಕಾಯಿಸ್ಕೊಂಡು ಇರ್ತಾರೆ. ಮತ್ತೆ ಇತ್ರೋನನ ಮಗಳು ಚಿಪೋರಳು ಜೊತೆ ಮೋಶೆ ಮದುವೆ ಆಗ್ತಾರೆ. ಮತ್ತೆ ಅವ್ರಿಗೆ 2 ಮಕ್ಕಳು ಹುಟ್ಟತ್ತೆ. ಒಬ್ಬರ ಹೆಸರು ಗೆರ್ಸಾನು, ಇನ್ನೊಬ್ಬರ ಹೆಸರು ಎಲಿಯೇಜರ್ ಅಂತ. ಮತ್ತೆ ಹಿಂಗೆ ಮೋಶೆಯು ಕುರಿ ಕಾಯಿಸ್ತಿರ್ಬೇಕಾದ್ರೆ ಅವರು ಹೋರೇಬ್ ಬೆಟ್ಟದ ಮೇಲೆ ಕುರಿ ಕಾಯಿಸ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಉರಿತಿರುವ ಉರಿ ಉರಿತಿರುವ ಉರಿತಿರುವ ಮುಳ್ಳಿನ ಪೊದೆ ಅವ್ರಿಗೆ ಕಾಣಿಸುತ್ತೆ. ಮತ್ತೆ ಅವ್ರು ಏನ್ ಅನ್ಕೋತಾರೆ ಅಂದ್ರೆ, ಇದಕ್ಕೆ ಬೆಂಕಿ ಹಾಕಿದ್ಯಲ್ಲ, ಆದ್ರೂ ಇದು ಯಾಕೆ ಸುಟ್ಟಿಲ್ಲ ಅಂತ ನೋಡ್ಬಿಟ್ಟು ಅವರು ಅದ್ರ ಹತ್ರ ಹೋದಾಗ ದೇವದೂತರು ಅಂತಾರೆ, ಮೋಶೆ ನೀನು ಇರುವುದು ಪರಿಶುದ್ಧ ಸ್ಥಳ, ನಿನ್ನ ಕೆರವನ್ನು ಬಿಚ್ಚು ಅಂತಾರೆ. ಅವಾಗ ಮೋಶೆಯು ಕೆರವನ್ನು ಬಿಚ್ತಾರೆ. ಅವಾಗ ದೇವದೂತರು ಅಂತಾರೆ, ನೀನು ಐಗುಪ್ತ ದೇಶದ ಫರೋವನ ಹತ್ರ ಹೋಗ್ಬಿಟ್ಟು ನಾವು ಇಸ್ರೇಲ್ನ ಬಿಡುವುದಕ್ಕನ್ನು ಅಂತ ಅಂತಾರೆ. ಅದಕ್ಕೆ ಮೋಶೆಯು ಐಗುಪ್ತ ದೇಶದ ಫರೋವನ ಹತ್ರ ಹೋದಾಗ ದೇವರು ಹೇಳ್ದಂಗೆ ಮಾಡ್ತಾರೆ. ಆವಾಗ ಫಾರೋನು ಇಲ್ಲ ಅಂತಾರೆ. ಆವಾಗ ದೇವರು ಐಗುಪ್ತದ ಮೇಲೆ 10 ಉಪದ್ರವವನ್ನು ಕಳಿಸ್ತಾರೆ. 10ನೇ ಉಪದ್ರವದಲ್ಲಿ ಯಾರ ಮನೆ ಮೇಲೆ ರಕ್ತ ಹಾಕಿರಲ್ವೋ ಅವರ ಮನೆಯಲ್ಲಿ ಚೊಚ್ಚಲ ಮಗನು ಸಾಯಿಸಲಾಗತ್ತೆ ಅಂತ ಇಸ್ರೇಲ್ ಜನರಿಗೆ ಅಂತಾರೆ. ಅದಕ್ಕೆ ಇಸ್ರೇಲ್ ಜನರು ಎಲ್ಲರೂ ಅವರ ಮನೆ ಮೇಲೆ ರಕ್ತವನ್ನು ಹಾಕಿರ್ತಾರೆ. ಆದರೆ ಫಾರೋನು ಮತ್ತೆ ಈಜಿಪ್ಟ್ ಅವರು ಯಾರೂ ಅವರ ಮನೆ ಮೇಲೆ ರಕ್ತ ಹಾಕಿರಲ್ಲ. ಅದಕ್ಕೆ ಫಾರೋನ ಚೊಚ್ಚಲ ಮಕ್ಕಳು ಮತ್ತೆ ಐಗುಪ್ತ ದೇಶದ ಎಲ್ಲ ಚೊಚ್ಚಲ ಮಕ್ಕಳೆಲ್ಲ ಸತ್ತೋಗ್ತಾರೆ. ಅದಕ್ಕೆ ಫಾರೋನು ಅಂತಾರೆ, ನೀವು ಈ ದೇಶವನ್ನು ಬಿಟ್ಟು ಹೋಗಿ ಅಂದಾಗ ಮೋಶೆಯು ಇಸ್ರೇಲ್ನರನ್ನ ಆ ದಿನನೇ ಇಸ್ರೇಲ್ನರೆಲ್ಲ ಅವರು ಕರ್ಕೊಂಡೋಗ್ತಾರೆ. ಮತ್ತೆ ದೇವರು ಅವರಿಗೆ ಬೆಳಗ್ಗೆಯಲ್ಲಿ ಮೇಘಸ್ತಂಭ ಮತ್ತೆ ರಾತ್ರಿಯಲ್ಲಿ ಅಗ್ನಿ ಸ್ತಂಭದಿಂದ ಅವ್ರನ್ನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಆವಾಗ ಅವ್ರಿಗೆ ಕೆಂಪು ಸಮುದ್ರ ಬರುತ್ತೆ. ಆವಾಗ ಫಾರೋ ಅವರಿಗೆ ಏನನ್ಸುತ್ತಂದ್ರೆ,
ನಾವು ತಿರ್ಗಾ ಅವರನ್ನು ಕರ್ಕೊಂಡ್ಬಿಟ್ಟು ತಿರ್ಗಾ ಅವ್ರಿಗೆ ದಾಸತ್ವ ಕೊಡಬೇಕು ಅಂತ ಅಂದ್ಕೊಂಡು ಇಸ್ರಾಯೇಲ್ರಿಂದ ಕಡೆ ಬರ್ತಾರೆ. ಯಾವಾಗ ಇದನ್ನ ನೋಡ್ಬಿಟ್ಟು ಜನರು ಮೋಶೆಗೆ ಅಂದಾಗ ಮೋಶೆಯು ದೇವ್ರ ಕಡೆಗೆ ನೋಡ್ತಾರೆ. ಅವಾಗ ದೇವ್ರಂತಾರೆ, ನೀನು ನಿನ್ನ ಕೋಲನ್ನು ಸಮುದ್ರ ಮೇಲೆ ಇಡು ಅಂತ ಅಂತಾರೆ. ಅವಾಗ ಮೋಶೆಯು ದೇವರಂದಂಗೆ ಮಾಡ್ತಾರೆ. ಅವಾಗ ಆ ಸಮುದ್ರ 2 ಭಾಗವಾಗತ್ತೆ. ಮತ್ತೆ ಮೋಶೆಯು ಮತ್ತೆ ಇಸ್ರೇಲ್ ದೇಶದವರು ಆ ಹ್ಮ್ ಅದ್ರ ಒಳಗಡೆ ಹೋಗ್ಬಿಟ್ಟು ಓ, ಆ ಕಡೆ ಹೋಗ್ತಾರೆ. ಮತ್ತೆ ಸೈನಿಕರೆಲ್ಲ ಬರ್ತಿರ್ಬೇಕಾದ್ರೆ ಆ ನದಿ ಮುಚ್ಚೋಗುತ್ತೆ. ಮತ್ತೆ ಆ ಸೈನಿಕರೆಲ್ಲರೂ ಸತ್ತೋಗ್ತಾರೆ. ಹಿಂಗೆ ಹಿಂಗೆ ಮೋಶೆಯು ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಜನರು ನೀರಿಗಾಗಿ ತುಂಬಾ ಗೊಣ್ಗುಟ್ತಾರೆ. ಅದಕ್ಕೆ ಮೋಶೆಯು ದೇವರಿಗೆ ಅಂದಾಗ ದೇವರಂತಾರೆ, ನೀನು ಕಲ್ಲಿಗೆ ಹೋಗ್ಬಿಟ್ಟು ಆ, ನೀನು ಬಂಡೆಗೆ ಹೋಗ್ಬಿಟ್ಟು ನೀರು ಕೊಡು ಅಂತ ಮೋಶೆಗಂತಾರೆ. ಅವಾಗ ಮೋಶೆಯು ಬಂಡೆ ಹತ್ರ ಹೋಗ್ಬಿಟ್ಟು ಕಡ್ಡಿಯಿಂದ ಹೊಡಿತಾರೆ. ಅವಾಗ ಅದರಿಂದ ನೀರು ಬರುತ್ತೆ. ಅದರಿಂದ ಎಲ್ಲ 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 ಇಸ್ರಾಯೇಲಿಯರು ಆ ನೀರನ್ನು ಕುಡಿದ್ಬಿಟ್ಟು ತೃಪ್ತಿ ಆಗ್ತಾರೆ. ಆದರೆ ದೇವರು ಹೇಳ್ದಂಗೆ ಮೋಶೆ ಮಾಡಿಲ್ಲದೆ ಇರೋ ಕಾರಣ ದೇವರು ಅವ್ರಿಗೆ ಕಾನಾನ್ ದೇಶ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಬರೀ ಆಚೆಕಡೆಯಿಂದ ನೋಡೋದಕ್ಕೆ ಬಿಡ್ತಾರೆ. ಮತ್ತೆ ಮೋಶೆ ಸಾಯ್ಬೇಕಾದ್ರೆ ಅವ್ರಿಗೆ 120 ವರ್ಷ ಆಗಿರತ್ತೆ. ಥ್ಯಾಂಕ್ ಯು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್, ಒಳ್ಳೆ ರೀತಿಯಲ್ಲಿ ಹೇಳಿದ್ದೀರಿ. ಥ್ಯಾಂಕ್ ಯು. ನೆಕ್ಸ್ಟ್ ಸಿಸ್ಟರ್ ನೀತು ಸಿಸ್ಟರ್, ಇದ್ದೀರಾ ಸಿಸ್ಟರ್? ಹಲೋ. ಸಿಸ್ಟರ್. ಎಲ್ಲ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ವಂದನೆಗಳು. ಮೋಸೆಸ್ನ ಚರಿತ್ರೆಯನ್ನ ತಿಳ್ಕೊಳ್ಳೋಣ. ಲೇವಿಯ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನ ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನ ಹೆತ್ತಳು. ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆ ಮಗುವನ್ನು ಪೆಟ್ಟಿಗೆಯಲ್ಲಿ ಇಟ್ಟು ನದಿಗೆ ಬಿಡುತ್ತಾರೆ. ಆ ಮಗುವಿಗೆ ಮೋಸೆ ಎಂದು ಹೆಸರು ಇಟ್ಟರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ಸಿಸ್ಟರ್ ಅನುನೀತಾ. ಬ್ರದರ್. ಹೇಳ್ತೀರಾ ಸಿಸ್ಟರ್? ಬ್ರದರ್ ಹೇಳ್ತೀನಿ ಬ್ರದರ್. ಹೇಳಿ ಸಿಸ್ಟರ್. ಇವತ್ತು ನಾವು ಮೋಶೆಯ ಚರಿತ್ರೆ ಬಗ್ಗೆ ನೋಡೋಣ. ಒಂದು ದಿನ ಮೋಶೆಯ ಅಮ್ಮ ಮೋಶೆಯನ್ನು ಮೂರು ತಿಂಗಳು ಬಚ್ಚಿಟ್ಕೊಳ್ತಾರೆ. ಆವಾಗ ಒಂದು ದಿನ ಮೋಶೆ ಅವರ ಅಮ್ಮ ಮೋಶೆನ ಒಂದು ಪೆಟ್ಟಿಗೆ ಇಕ್ಕಿ ನೈಲ್ ನದಿಯಲ್ಲಿ ಬಿಡ್ತಾರೆ. ಆವಾಗ ಫಾರೋನ ಕುಮಾರತಿ ಅಲ್ಲಿ ಸ್ನಾನ ಮಾಡ್ತಿರುವಾಗ ಆ ಪೆಟ್ಟಿಯನ್ನು ತೆಗೆದು ನೋಡುವಾಗ ಅದರಲ್ಲಿ ಮೋಶೆ ಇರ್ತಾರೆ. ಅದು ತುಂಬಾ ಸುಂದರವಾಗಿ ಇದೆ. ಆ ಮಗು ತುಂಬಾ ಸುಂದರವಾಗಿ ಇದೆ ಎಂದು ಇದನ್ನ ನಾವು ಬೆಳೆಸೋಣ ಎಂದು ಯೋಚನೆ ಮಾಡ್ತಿರ್ತಾರೆ. ಆವಾಗ ಮೋಶೆ ಅವ್ರ ಅಕ್ಕ ಫಾರೋನ್ ಅವರ ಕುಮಾರತಿ ಹತ್ರ ನಾನು ಈ ಮಗುನ ಬೆಳ್ಸಕ್ಕೆ ಬೇರೆ ಯಾರಾದ್ರೂ ಕರ್ಕೊಂಡ್ ಬರ್ಲಾ ಅಂತ ಕೇಳ್ತಾರೆ.
ಫಾರೋನ ಕುಮಾರತಿ ಸರಿ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಅವಾಗ ಮೋಶೆ ಅವರ ಅಕ್ಕ ಅವ್ರ ಅಮ್ಮನೆ ಕರ್ಕೊಂಡ್ ಬರ್ತಾರೆ. ಅವಾಗ ಫಾರೋನ್ ಅವರ ಕುಮಾರತಿ, ಇಲ್ಲಿ ನೋಡು, ಈ ಈ ಮಗುವನ್ನ ನನಗೆ ಬೆಳೆಸ್ಕೊಡು, ನಾನೇ ನಿನಗೆ ಸಾಲ ಕೊಡ್ತೀನಿ ಅಂತ ಹೇಳಿರ್ತಾರೆ. ಮೋಶೆ ಅವ್ರ ಅಮ್ಮನೂ ಮೋಶೆನ ಬೆಳೆಸ್ಕೊಡ್ತಾರೆ. ಅವಾಗ ಫಾರೋನ ಕುಮಾರತಿ ಆ ಮಗುಗೆ ಮೋಶೆ ಎಂದು ಹೆಸರಿಡ್ತಾರೆ. ಒಂದು ದಿನ ಮೋಶೆ ಆ ಊರು ಬೆಳೆದು ಆ ಊರಿಂದ ಓಡೋಗ್ಬಿಡ್ತಾರೆ. ಏನೋ ಆ ಊರಿಂದ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ತಾರೆ. ಒಂದ್ ದಿವಸ ಏನೋ ಒಂದು ನೋಡಿರ್ತಾರಂತೆ. ಅವಾಗ ಅಲ್ಲೋಗಿ ನೋಡುವಾಗ ಒಂದು ಮುಳ್ಳಿನ ಗಿಡ ಇತ್ತದಂತೆ. ಅವಾಗ ಆ ಮುಳ್ಳಿನ ಗಿಡದಿಂದ ಮೋಶೆ ವಾಯ್ಸ್ ಕೇಳಿಸತ್ತೆ. ಅವಾಗ ಮೋಶೆ ಇಲ್ಲಿದ್ದೀನಿ ಎಂದು ಹೇಳಿದರು. ಅವಾಗ ದೇವರು ಆ ಮುಳ್ಳಿನ ಗಿಡದಿಂದ ಮೋಶೆ ಹತ್ರ, ಮೋಶೆ, ನೀನು ನನ್ನ ಐಗುಪ್ತ ದೇಶದಲ್ಲಿ ಇರುವ ನನ್ನ ಜನಗಳನ್ನು ಕರ್ಕೊಂಡು ಬಾ ಎಂದು ಹೇಳ್ತಾರೆ. ಅವಾಗ ಮೋಶೆ ಕೇಳ್ತಾರೆ, ನಾನ್ ಮಾತ್ರ ಹೆಂಗೆ ಹೋಗೋದು ಎಂದು ಕೇಳಿರ್ತಾರೆ. ಅವಾಗ ದೇವರೇನ ಹೇಳ್ತಾರಂತೆ, ನಿನ್ನ ಅಣ್ಣನನ್ನು ಕರ್ಕೊಂಡೋಗು ಎಂದು ಹೇಳ್ತಾರಂತೆ. ಅವಾಗ ಆರೋನು ಮೋಶೆನೂ ಹೋಗ್ತಾರಂತೆ. ಅವಾಗ ಆ ಫಾರೋನ್ ಬಿಡಲ್ಲಂತೆ. ಅವಾಗ ದೇವರು 10 ಶಾಪವನ್ನು ಕೊಡ್ತಾರಂತೆ. ಅವಾಗ ಫಾರೋನ್ ಬಿಟ್ಟ ಅಂತೆ. ಮತ್ತೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಬರ್ತಾ ಇದ್ದಾನಂತೆ. ಅವಾಗ ದೇವರು ಒಂದು ಅದ್ಭುತವನ್ನು ಮಾಡಿದ್ರಂತೆ. ಕೆಂಪು ನದಿ ಎರಡು ಭಾಗ ಆಯ್ತಂತೆ. ನಡುವಲ್ಲಿ ಏನಿದ್ದಿಲ್ಲ ಅಂತೆ. ಅವಾಗ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಿರುವಾಗ ಹಿಂದೆ ಆ ಫಾರೋನ್ ರಾಜ ಅವ್ರ ಸೇವಕರನ್ನು ಕಳಿಸ್ತಾರಂತೆ ಅವ್ರ ಹಿಂದೆ. ಅವಾಗ ಆ ನೈಲ್ ನದಿ, ಕೆಂಪು ನದಿ ಮುಚ್ಕೊಳ್ಬಿಡುತ್ತಂತೆ. ಅವಾಗ ಅವರೆಲ್ಲ ಅಲ್ಲೇ ಸತ್ತೋಗ್ಬಿಡ್ತಾರಂತೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಬ್ರದರ್ ನಕುಲ್ ರಾಜ್ ಬ್ರದರ್. ಎಸ್ ಬ್ರದರ್. ಬ್ರದರ್ ಹೇಳಿ ಬ್ರದರ್. ಎಸ್ ಬ್ರದರ್. ತಂದೆಯಾದ ದೇವ್ರ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಮೋಶೆಯ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಯೋಸೆಫನು ಮತ್ತೆ ಅವ್ರ ಅಣ್ಣ ತಮ್ಮದಿರು ಆ ಕುಲದಲ್ಲಿ ಇದ್ದವರು ಎಲ್ಲಾರು ತೀರೋಗ್ತಾರೆ. ಮತ್ತೆ ಯೋಸೆಫ ಬಗ್ಗೆ ಗೊತ್ತಿರೋ ಯಾರು ಇರಲ್ಲ. ಆದ್ರೆ ಈ ಇಸ್ರಾಯೇಲ್ ಜನರು ಇರ್ತಾರಲ್ಲ, ಅವರು ತುಂಬಾ ಜನಾಂಗದಲ್ಲಿ ಬೆಳೆಯುತ್ತೆ, ತುಂಬಾ ಸಂತತಿ ಬೆಳೆಯುತ್ತೆ, ಅವ್ರು ತುಂಬಾ ಬಲಿಷ್ಠರು ಕೂಡ ಆಗ್ತಾರೆ. ಅದಾದ್ಮೇಲೆ ದಿನಗಳಲ್ಲಿ ಇವ್ರನ್ನ ಆಳ್ಬೇಕಂತ ಒಬ್ರು ಫರೋಹ ಅಂತ ಅವ್ರು ಬರ್ತಾರೆ ಇವ್ರನ್ನ ಆಳ್ವಿಕೆ ಮಾಡಕ್ಕೆ. ಅವ್ರು ಬಂದಿ ನೋಡುವಾಗ ಏನ್ ಇವ್ರು ಇಷ್ಟೊಂದ್ ಜನರು ಇದಾರಲ್ಲ, ಯಾರ ದೇಶದವ್ರು ನಮ್ ಮೇಲೆ ಯುದ್ಧ ಮಾಡಕ್ ಬಂದ್ರೆ ಇವ್ರು ಅವ್ರ ಜೊತೆ ಸೇರ್ಕೊಂಡ್ ಯುದ್ಧ ಮಾಡ್ರೆ ನಮ್ ಮೇಲೆ ಅಂತ ಯೋಚಿಸ್ತಾರೆ. ಅದಕ್ಕೆ ಅವರು ಈ ಸೂಲಗಿತ್ತ ಇರ್ತಾರಲ್ಲ ಅವ್ರನ್ನ ಕರ್ಸ್ತಾರೆ. ಆಮೇಲೆ ಹೇಳ್ತಾರೆ, ನೋಡ್ರಿ, ಈ ಯಾರ್ಯಾರ ಮನೇಲಿ ಈ ಇಬ್ರೇ ಇರ್ತಾರಲ್ಲ, ಅವ್ರ ಯಾರ್ಯಾರ ಮನೇಲಿ ಗಂಡ್ ಮಕ್ಳು ಹುಟ್ಟುತ್ತೋ ಅವ್ರನ್ನ ನೀವು ಸಾಯಿಸ್ಬೇಕು, ಮತ್ತೆ ಯಾರ್ಯಾರ ಮನೇಲಿ ಹೆಣ್ಮಕ್ಳು ಹುಟ್ಟುತ್ತೋ ಅವ್ರನ್ನ ನೀವು ಉಳಿಸ್ಬೇಕು ಅಂತ ಈ ರೀತಿ ಅಂಟಿ ಕಳ್ಸಿರ್ತಾರೆ. ಆದ್ರೆ ಈ ಸೂಲಗೀತೆ ಇರ್ತಾರಲ್ಲ, ಅವ್ರ ದೇವ್ರಿಗೆ ತುಂಬಾ ಭಯ ಭಕ್ತಿಯವರು, ತುಂಬಾ ಭಯ ಪಡೋರಾಗಿದ್ರು. ಅವ್ರ ಗಂಡ್ ಮಕ್ಳು ಹುಟ್ರುನು ಅವ್ರು ಸುಮ್ನೆ ಬಿಡ್ತಾ ಇದ್ರು, ಏನು ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಇವ್ರು ಪರೋ ಇರ್ತಾರಲ್ಲ, ಜನರನ್ನೆಲ್ಲಾ ಕರ್ಸಿ ಹೇಳ್ತಾರೆ, ನೋಡ್ರಿ, ನಿಮ್ ಮನೇಲಿ ಯಾರಾದ್ರೂ ಗಂಡ್ ಮಕ್ಳು ಹುಟ್ರೆ
ನೀವ್ ಅವ್ರನ್ನ ಸಾಯಿಸ್ಬಿಡ್ಬೇಕು, ಮತ್ತೆ ಹೆಣ್ಮಕ್ಳು ಹುಟ್ರೆ ನೀವ್ ಉಳ್ಸ್ಕೊತಿ ನೀವೇ ಸಾಕೊಂಬೇಕು, ಈ ರೀತಿ ಅಂತಾರೆ. ಅದಾದ್ಮೇಲೆ ಆ ಒಂದು ಸಮಯದಲ್ಲಿ ಲೇವಿ ವಂಶದ ಅಮ್ರಾಮನು ಮತ್ತೆ ಲೇವಿ ಕುಲದ ಯಾಕೋಬೇದರು ಅವರು ಎನ್ನುವ ಒಬ್ರು ಕನ್ನಿಕೆಯನ್ನ ಮದುವೆ ಮಾಡ್ಕೊಂತಾರೆ. ಅವ್ರಿಗೆ ಆರೋನ್ ಮತ್ತು ಮಿರಿಯಾಮ್ ಅಂತ ಇಬ್ರು ಮಕ್ಳು ಇರ್ತಾರೆ. ಅಂದ್ರುನು ಯಾಕೋಬೇದರು ಇರ್ತಾರಲ್ಲ ಅವ್ರು ಮತ್ತೆ ಗರ್ಭಿಣಿ ಆಗ್ತಾರೆ ಮತ್ತು ಒಂದು ಗಂಡ್ಮಗುನ ಹೇಳ್ತಾರೆ. ಆ ಮಗು ನೋಡಕ್ಕೆ ತುಂಬಾ ಸೌಂದರ್ಯವಾಗಿರುತ್ತೆ. ಅದಕ್ಕೆ ಆ ಮಗುನ 3 ತಿಂಗಳವರೆಗೂ ಸಾಕ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇನ್ ಮುಂದೆ ನಮ್ ಕೈಯಲ್ಲಿ ಸಾಕಕ್ಕಾಗಲ್ಲ, ಏನಪ್ಪ ಗೊತ್ತಾಗ್ದೆ ಅಷ್ಟೇ ನಮ್ ಕತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ಬುಟ್ಟಿ ಎಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ನೀರೋಗದಂತೆ ಮಾಡ್ಬಿಟ್ಟು ಆ ಮಗುನಲ್ಲಿ ಇಟ್ಬಿಟ್ಟು ನೈಲ್ ನದಿನಲ್ಲಿ ಬಿಟ್ಬಿಡ್ತಾರೆ. ಅವ್ರು ಬಿಟ್ಬಿಡ್ತಾರೆ. ಅದಕ್ಕೆ ಅವ್ರ ಅಕ್ಕ ಇರ್ತಾರಲ್ಲ ಮಿರಿಯವರು, ಆ ಮಗು ಏನಾಗುತ್ತಂತ ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಮಗು ಹೋಗ್ತಾ ಇದ್ರನ್ನ ನೋಡ್ತಾರೆ. ಅದೇ ಸಮಯದಲ್ಲಿ ಪರೋ ಮಕ್ಳು ಇರ್ತಾರಲ್ಲ ಅವ್ರ ದಾಸಿಯ ಜೊತೆ ನೈಲ್ ನದಿಯಲ್ಲಿ ಸ್ನಾನ ಮಾಡಿರಕ್ಕೆ ಬಂದಿರ್ತಾರೆ. ಅವರು ಆ ಬುಟ್ಟಿನ ನೋಡ್ತಾರೆ. ಏನು ಈ ಬುಟ್ಟಿ ಹಿಂಗ್ ತೇಲ್ತಾ ಇದೆ ಅಲ್ಲ, ನೈಲ್ ನದಿನಲ್ಲಿ ಏನ್ ಮಾಡ್ತಾ ಇರ್ಬೋದಂತ ಅವ್ರ ದಾಸಿಯರಿಗೆ ಹೇಳ್ತಾರೆ. ಹೋಗಿ ಆ ಬುಟ್ಟಿನ ತಗೋಬರ್ರಿ ಅಂತ ಹೇಳ್ತಾರೆ. ಆ ಬುಟ್ಟಿ ತಗೋಬಂದಿ ಈ ಪರವ ಮಗ್ಳು ಕೊಡ್ತಾರೆ. ಆ ಪರವ ಮಗ್ಳು ಆ ಬುಟ್ಟಿನ ತೆಗ್ದು ನೋಡ್ದೆ ಒಂದ್ ಮಗು ಅಳ್ತಾ ಇದ್ ನೋಡ್ತಾರೆ. ಅವ್ರಿಗೆ ತುಂಬಾ ಕನಿಕರ ಬಂದ್ಬಿಡ್ತೆ. ಅದಕ್ಕೆ ಅವ್ರ ಅಕ್ಕ ಇತ್ತಾರಲ್ಲ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ನೋಡ್ರಿ ಈ ಮಗುನ್ ಸಾಕೋರಕ್ಕೆ ನಂಗೊಬ್ರು ಗೊತ್ತಿರೋರೆ, ಅವ್ರನ್ನ ಕರ್ಕೊಂಬರ್ಲಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಸರಿ ಕರ್ಕೊಂಬ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ತಾಯಿ ಇರ್ತಾರಲ್ಲ ಯಾಕೋಬೇದರು ಅವ್ರನ್ನೇ ಕರ್ಕೊಂಬರ್ತಾರೆ. ಆದ್ರೆ ಬರೋ ಮಗ್ಳು ಅವ್ರು ಯಾರಿಗೂ ಗೊತ್ತಿರಲ್ಲ ಇವ್ರು ಅವ್ರ ತಾಯಿನೇ ಅಂತ. ಆಮೇಲೆ ಅವ್ರ ಅಂತಾರೆ, ನೋಡ್ರಿ ಈ ಮಗು ನೀವ್ ಸಾಕೋರಿ, ಇದಕ್ಕೇನೇನ್ ವ್ಯವಸ್ಥೆ ಬೇಕು ಎಲ್ಲ ಕೂಡ ನಾನ್ ಮಾಡ್ತೀನಿ ಅಂತ ಹೇಳಿ ಕೊಡ್ತಾರೆ. ಅದಕ್ಕೆ ಅವ್ರು ಸಾಕೋತಾರೆ ಅಂತ ಸಾಕೊಂತಾರೆ. ಆ ಮಗು ಸ್ವಲ್ಪ ದೊಡ್ಡದಾಗೋರ್ಗು ಸಾಕೊಂಡಿ ಅವ್ರು ಮತ್ತೆ ಕೊಟ್ಬಿಡ್ತಾರೆ. ಆಮೇಲೆ ಈ ಮಗು ಇರುತ್ತಲ್ಲ ಅದ್ ನೀರಿನಿಂದ ಬಂದೈತಲ್ಲ ಅದಕ್ಕೆ ಮೋಸೆ ಅಂತ ಹೆಸರಿಡ್ತಾರೆ. ಅದಾದ್ಮೇಲೆ ಮೋಸೆ ಇರ್ತಾರಲ್ಲ ಅವ್ರು ಸ್ವಲ್ಪ ದೊಡ್ಡರಾಗಿ ಬೆಳೆದಿರ್ತಾರೆ. ಮತ್ತೆ ಈ ಎಲ್ಲಾ ಜನರನ್ನ ಹೆಂಗಿದ ನೋಡಕ್ಕೆ ಅವ್ರು ಹೋಗ್ತಾರೆ. ಅಲ್ಲಿ ಒಬ್ರು ಐಕ್ತದವ್ರು ಇಸ್ರಾಯೇಲ್ ಜನರನ್ನ ಹೊಡಿತಾ ಇದ್ರು. ಅದನ್ನ ನೋಡಿ ಮೋಶೆ ತಡ್ಕೊರಕ್ಕೆ ಆಗಲ್ಲ. ಅದಕ್ಕೆ ಹೋಗ್ಬಿಟ್ಟು ಅವ್ರನ್ನ ಹೊಡ್ಬುತ್ತಿ ಸಾಯಿಸ್ಬುತ್ತಿ ಮಣ್ಣಲ್ಲಿ ಊತಾಕ್ಬಿಡ್ತಾರೆ. ಇದನ್ನ ಯಾರು ನೋಡಿಲ್ಲ ಅಂತ ಸುಮ್ನೆ ಬಂದ್ಬಿಡ್ತಾರೆ. ಇನ್ನು ಮಾರನೇ ದಿವಸ ಏನಾಗ್ತಾ ಇರುತ್ತೆ, ಈ ಇಬ್ರೇ ಜನರು ಇದಾರಲ್ಲ ಅವ್ರು ಕುಲದವ್ರೆ ಅವ್ರು ಜಗಳ ಮಾಡ್ತಾ ಇರ್ತಾರೆ. ಮತ್ ಮೋಸ ಕೇಳ್ತಾರೆ, ನೀವ್ ಯಾಕೆ ಜಗಳ ಮಾಡ್ತಾ ಇದ್ದೀರಾ ಯಾಕೆ ಅಂತ ಕೇಳ್ತಾರೆ. ಅಷ್ಟೂಕೆನೆ ಅವ್ರು ನೀವ್ ನ್ಯಾಯ ತೀರ್ಮಾನಕ್ ಬಂದಿದ್ದೀರಾ, ನೀವು ನಮ್ನ ಆಳಕ್ ಬಂದಿದ್ದೀರಾ, ಐಗುಪ್ತ ದೇಶದವ್ರ ಒಬ್ಬರನ್ನ ಸಾಯಿಸಿದ್ರಲ್ಲ ಆತರ ನಮ್ನು ಸಾಯಿಸ್ಕೊತಿ ಗೊತ್ತಾಗ್ಬೇಕಂತ ಇದ್ದೀರಾ ಅಂತ ಹೇಳ್ತಾರೆ. ಅದಕ್ ಮೋಶೆ ಭಯ ಪಟ್ಬಿಟ್ರು. ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ ಅನ್ಕೊಂಡೆ ಇವ್ರ್ ಗೊತ್ತೈತಲ್ಲ ಅಂತ ಭಯ ಪಡ್ತಾರೆ. ಅದಾದ್ಮೇಲೆ ಈ ವಿಷಯ ಇರುತ್ತಲ್ಲ ಪರ್ವಂಗೂ ಗೊತ್ತಾಗುತ್ತೆ. ಅದಕ್ ಮೋಶೆನ ಕೊಲ್ಬೇಕಂತಾನೆ ಇರ್ತಾರೆ. ಅದಕ್ ಮೋಶೆ ಇರ್ತಾರಲ್ಲ ಅಲ್ಲಿಂದ ತಕ್ಷಣ ಓಡೋಗ್ತಾರೆ. ಓಡೋಗ್ಬಿಟ್ಟು ವಿದ್ಯಾನ್ ದೇಶಕ್ಕಂತ ಅಲ್ಲಿ ಬರ್ತಾರೆ. ಆ ವಿದ್ಯಾನ್ ದೇಶಕ್ಕಲ್ಲಿ ಬಂದಿರುವಾಗ ಅಲ್ಲಿ ರೆಗೊಮೇಲಿನ ಮಗಳಾದ ಚಿಪೋರನ್ನ ಮೋಶೆ ಮದ್ವೆ ಮಾಡ್ಕೊಂತಾರೆ. ಅದಾದ್ಮೇಲೆ ಮೋಶೆಗೆ ಇಬ್ರು ಮಕ್ಳು ಹುಡ್ತಾರೆ. ಒಬ್ರು ಗೆರ್ಷೋಮ್ ಮತ್ತು ಇನ್ನೊಬ್ರು ಎಲಿಯೇಜರು. ತುಂಬಾ ಕಲ್ತೋಗ್ಬಿಡುತ್ತೆ. ಅದಾದ್ಮೇಲೆ ಮೋಶೆ ಕುರಿ ಮೇಯ್ಸ್ಕೊಂಡ್ ಹೋಗ್ತಾ ಇರ್ತಾರೆ. ಕುರಿ ಮೇಯ್ಸ್ಕೊಂಡ್ ಹೋಗ್ತಾ ಇರುವಾಗ ಹೊರೆಬೆಂಬ ಬೆಟ್ಟದಲ್ಲಿ ಒಂದ್ ಬರ್ತಾರೆ. ಅಲ್ಲಿ ನೋಡ್ರೆ ಒಂದ್ ಮುಳ್ಳಿನ ಪೊದೆ ಬೆಂಕಿಯಿಂದ ಸುಡ್ತಾ ಇತ್ತು. ಹೆಂಗ್ ಸುಡ್ತಾ ಇರುತ್ತೆ ಗೊತ್ತಾ? ಹಾಗೆ ಅದು ಸುಟ್ಟೋಗ್ತಾನು ಇದ್ದಿಲ್ಲ. ಇದೇನ್ ಅದ್ಭುತ ಕಾರ್ಯ, ಏನಿದು ಹಿಂಗೆ ಬೆಂಕಿಯಿಂದ ಬರ್ತಾ ಇದ್ರು ಏನ್ ಸುಟ್ಟೋಗ್ತಾನೆ ಇಲ್ಲ ಅಲ್ಲ ಅಂತ ಅದತ್ರ ಹೋಗಿ ನೋಡಕ್ ಹೋಗ್ತಾರೆ. ಆ ಪೊದೆಯಿಂದ ಒಬ್ರು ದೇವದೂತರು ಬರ್ತಾರೆ. ಆಮೇಲೆ ಬಂದು ಹೇಳ್ತಾರೆ, ನೋಡು ಮೊದ್ಲು ನೀನು ಇಲ್ಲಿ ಬರ್ಬೇಡ, ಮೊದ್ಲು ನೀನು ಹಾಕೊಂಡಿದ್ದೆ ಅಲ್ಲ ಕಾಲಲ್ಲಿ ಚಪ್ಪಲಿ ಅದನ್ನ ನೀನ್ ಬಿಟ್ಬಾ, ಇದು ತುಂಬಾ ಪರಿಶುದ್ಧ ಸ್ಥಳ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಚಪ್ಪಲಿ ಬಿಟ್ಟಿ ಬರ್ತಾರೆ. ಆಮೇಲೆ ಇವ್ರು ಇರ್ತಾರಲ್ಲ ಅವ್ರು ಹೇಳ್ತಾರೆ, ಈ ದೇವ್ರು ಇರ್ತಾರಲ್ಲ ದೇವ್ರು ಹೇಳ್ತಾರೆ, ನೋಡ್ರಿ ನನ್ ಜನರು
ಇಸ್ರಾಯೇಲ್ ಜನರು ಇದಾರಲ್ಲ ಅವ್ರು ತುಂಬಾ ಗೋಳಾಡ್ತಾರೆ, ಕಷ್ಟ ಪಡ್ತಾರೆ. ಅದಕ್ಕೆ ನೀನು ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಆ ದೇಶದಿಂದ ನೀನ್ ಕರ್ಕೊಂಡ್ ಬರ್ಬೇಕು. ನಾನು ಇರುವಾತನೆಂಬವನು ನೀನ್ ಕರ್ಕೊಂಡ್ ಬಂದಿ ಹಾಲು ಜೇನು ಇರುವ ಸ್ಥಳದಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳು. ಅವಾಗ ಅವ್ರು ನಂಬ್ತಾರೆ ಅಂತ ಅಂತಾರೆ. ಈ ಹಾಲು ಜೇನಂದ್ರೆ ಒಂದ್ ಕಡೆ ಹಾಲಿನ ಬೆಟ್ಟ, ಒಂದ್ ಕಡೆ ಜೇನ್ ಬೆಟ್ಟ, ಏನು ಮಧ್ಯಾಹ್ನ ಲೈಫ್ ಫುಲ್ ಹಾಲು, ಒಂದ್ ಕಡೆ ಜೇನ್ ಅಂತ ತಿನ್ಕೊಂಡಿರೋದಲ್ಲ. ಒಳ್ಳೆ ಒಳ್ಳೆ ವ್ಯವಸಾಯ ಮಾಡಕ್ಕೆ ಮಣ್ಣು, ಒಳ್ಳೆ ಬೀಜಗಳು, ಒಳ್ಳೆ ನೀರು ಆ ಸ್ಥಳದಲ್ಲಿ ಕರ್ಕೊಂಡ್ ಬರ್ತಾರೆ, ಆ ಸ್ಥಳ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಈ ರೀತಿ ಅಂದಿ ಹೋಗೇನು ಅಂತ ಅಂತಾರೆ. ಆದ್ರೆ ಈ ಮೋಸೆ ಹೇಳ್ತಾರೆ, ನೋಡ್ರಿ ಸ್ವಾಮಿ, ಇದು ಕೆಲ್ಸ ಎಲ್ಲ ಮಾಡಕ್ ನಾನ್ ಎಷ್ಟ್ ಯೋಗ್ಯನೋ, ನಂಗ್ ಮಾತ್ ಬೇರೆ ತೊದ್ಲು ಐತೆ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರ ಹೇಳ್ತಾರೆ, ನಾನು ನಿನ್ ಬಾಯಾಗಿರ್ತೀನಿ, ನೀನ್ ಅಣ್ಣನಾದ ಲೇವ್ಯನಾದ ಆರೋನ್ ಇದನ್ನಲ್ಲ, ಅವ್ನ್ಗೆ ನೀನು ಹೇಳು, ಅವ್ನು ಜನರಿಗೆ ತಿಳಿಸ್ತಾನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನೀನು ಈ ಕೋಲನ್ನು ತಗೊಂಡೋಗು, ಇದೆಲ್ಲ ಅದ್ಭುತ ಕಾರ್ಯ ಮಾಡಕ್ಕೆ ಸಹಾಯ ಮಾಡುತ್ತಂತ ಹೇಳ್ತಾರೆ. ಅದಕ್ಕೆ ಮೋಶೆ ಇರ್ತಾರಲ್ಲ, ಅವ್ರು ಆ ಕೋಲನ್ನು ತಗೊಂಡೋಗ್ತಾರೆ. ತಗೊಂಡೋಗಿ ಜನರು ಇರ್ತಾರಲ್ಲ, ಅವ್ರು ಏನೇನ್ ದೇವ್ರ ಹೇಳಿದ್ರು ಅದೆಲ್ಲ ತಿಳಿಸ್ತಾರೆ. ಅದಕ್ಕೆ ಅವ್ರು ನಂಬ್ತಾರೆ. ಅದಾದ್ಮೇಲೆ ಪರವಂಗೂ ಎಲ್ಲ ತಿಳಿಸ್ತಾರೆ. ಅದಾದ್ಮೇಲೆ ಈ ದೇವ್ರ ಹೇಳಿದ್ದೆಲ್ಲ ತಿಳಿಸಿರುವಾಗ ಅವ್ರು ಹೇಳ್ತಾರೆ, ಈ ಯಾರು ದೇವ್ರು, ನಂಗೇನ್ ಗೊತ್ತೇ ಇಲ್ಲ, ನವರು ನಂಗೇನ್ ಗೊತ್ತೇ ಇಲ್ಲ ಅಂತ ಈ ರೀತಿ ಅನ್ಬಿಡ್ತಾರೆ. ಅದಕ್ಕೆ ಇವ್ರು ಮೋಶೆ ಮುಖಾಂತರ ದೇವ್ರು ಇರ್ತಾರಲ್ಲ, ಅವ್ರು ಮೋಶೆ ಮುಖಾಂತರ 10 ಉಪದ್ರವಗಳನ್ನು ಮಾಡ್ತಾರೆ. ಅದ್ ಯಾವ್ತರ ಇರ್ಬೋದು ಅಂದ್ರೆ, ನದಿಯ ನೀರನ್ನ ರಕ್ತ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಕಪ್ಪೆಗಳೆಲ್ಲ ಬಿಟ್ಬಿಡ್ತಾರೆ, ತುಂಬಾ ಕಪ್ಪೆಗಳು ಬಿಟ್ಬಿಡ್ತಾರೆ. ಅದಾದ್ಮೇಲೆ ಏನನ್ನ ಬಿಡ್ತಾರೆ, ವಿಷಕಾರಿ ಹುಳನೂ ಬಿಡ್ತಾರೆ. ಬೂದಿನ ಆಕಾಶದಲ್ಲಿ ಅವ್ರು ಮೋಶೆ ಬಿಡುವಾಗ ಇವ್ರು ಮನುಷ್ಯರು, ಈ ಪಶು ಪಕ್ಷಿ ಎಲ್ಲಾರ್ಗು ಉಂಟಾಗುತ್ತೆ. ಈ ಪಶುಗಳೆಲ್ಲ ಸಾಯ್ತಾರೆ. ಅನೇಕದಲ್ಲಿ ಆನೆಕಲ್ಲಿನ ಮಳೆನೂ ಬೀಳುತ್ತೆ. ಮಿಡತೆಗಳೆಲ್ಲ ಮಾಡ್ತಾರೆ. ಮತ್ತೆ ಐಗುಪ್ತ ದೇಶದಲ್ಲಿ 3 ದಿನ ಕಾರ್ಗತ್ತಲು ಕೂಡ ಮಾಡ್ತಾರೆ. ಅಂದ್ರೂನು ಫರೋ ರಾಜ ನಮ್ಮದೇ ಇಲ್ಲ, ಅಂದ್ರೆ ಅವ್ರ ಮನ್ಸನ್ನು ತುಂಬಾ ಕಠಿಣ ಮಾಡ್ಬಿಡ್ತಾರೆ. ಇನ್ನೇನ್ ಕೊನೆಯದಾಗಿ ದೇವ್ರು ಹೇಳ್ತಾರೆ, ಆ ರಾತ್ರಿ ನಾನು ಐಗುಪ್ತ ದೇಶದಲ್ಲಿ ನಡೆದು ಹೋಗ್ತೀನಿ. ಆವಾಗ ನಡೆದು ಹೋಗುವಾಗ ನಾನು ಎಲ್ಲಾರು ಕಿರಿಯ ಮಗ ಇರ್ತಾರಲ್ಲ, ದೊಡ್ಡ ಮಗ, ಅವ್ರನ್ನೆಲ್ಲಾರು ಸಂಹಾರ ಮಾಡ್ತೀನಿ. ಆದ್ರೆ ನೀವು ಈ ಕುರಿ ರಕ್ತ ಇರುತ್ತಲ್ಲ, ಅದನ್ನ ತಗೊಂಡು ನಿಮ್ ಬಾಕ್ಲು ಮೇಲೆ ಹಚ್ಕೊರಿ, ನಾನು ಅವ್ರನ್ನ ಬಿಟ್ಬಿಡ್ತೀನಿ, ಎಲ್ಲಾರ್ನ ಸಂಹಾರ ಮಾಡ್ತೀನಿ, ದೊಡ್ಡ ಮಗನ ಅಂತ ಈ ರೀತಿ ಅಂತಾರೆ. ಅದಕ್ಕೆ ಆ ರಾತ್ರಿ ಎಲ್ಲಾ ದೊಡ್ಡ ಮಗ ಇರ್ತಾರಲ್ಲ ಸಂಹಾರ ಮಾಡ್ತಾರೆ. ಆದ್ರೆ ಯಾರ್ ಬಾಕ್ಲಲ್ಲಿ ಅವ್ರು ಕುರಿ ರಕ್ತ ಹಾಕೋರಿರ್ತಾರಲ್ಲ, ಅವ್ರನ್ನ ಬಿಟ್ಟಿನೆಲ್ಲ ಸಂಹಾರ ಮಾಡ್ತಾರೆ. ಈ ಪರೋ ಅವ್ರು ದೊಡ್ಡ ಮಗ ಇರ್ತಾರಲ್ಲ, ಅವ್ರನ್ನ ಕೂಡ ಸಂಹಾರ ಮಾಡ್ತಾರೆ. ಅದಕ್ಕೆ ಪರೋ ಅವ್ರು ಮೋಶೆ ಆರೋನೆಲ್ಲ ಕರ್ದೆ ಇರ್ತಾರೆ, ನೋಡಪ್ಪ, ಇಸ್ರಾಯೇಲ್ ಜನರು ಎಲ್ಲ ಕರ್ಕೊಂಡು ಹೋಗ್ಬಿಡು ನೀನು ಅಂತ ಹೇಳ್ತಾರೆ. ಅದಕ್ಕೆ ಅವರು ಈ ಬೆಳ್ಳಿ ಬಂಗಾರ ಎಲ್ಲ ತಗೊಳ್ದಿ ಅವ್ರು ಕೇಳ್ಕೊಂತಾರೆ. ಅದಕ್ಕೆ ಅವ್ರು ತಗೊಳ್ದಿ ಎಲ್ಲಾ ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಕರ್ಕೊಂಡು ಹೋಗುವಾಗ ಈ ಕೆಂಪು ಸಮುದ್ರ ಮೂಲಕ ಅವ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 430 ವರ್ಷ ವಾಸ ಮಾಡ್ತಾರೆ. ಅವ್ರು ಕರ್ಕೊಂಡು ಹೋಗುವಾಗ ಹೆಂಗಸರು, ಮಕ್ಳು, ಮತ್ತೆ ಸುಮಾರು 6 ಲಕ್ಷ ಗಂಡಸರು, ಮತ್ತೆ ತುಂಬಾ ಜನರು ಅನ್ಯರು ಅಂತ ಏನ್ ದೇವ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಅವರು ಕೂಡ ಅವ್ರ ಜೊತೆ ಬರ್ತಾ ಇರ್ತಾರೆ. ಈ ಇಸ್ರಾಯೇಲ್ ಇರ್ತಾರಲ್ಲ, ಅವ್ರು ಫಿಲಿಸ್ತರ ದೇಶದಿಂದಾನೇ ಹೋಗ್ಬೋದಾಗಿತ್ತು, ತುಂಬಾ ಹತ್ರ. ಆದ್ರೆ ದೇವ್ರು ದೇವ್ರ ಇರ್ತಾರಲ್ಲ, ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಹೋಗಲ್ಲ. ಅವ್ರನ್ನ ಕೆಂಪು ಸಮುದ್ರ ಮೂಲಕ ಅಲ್ಲಿ ಕರ್ಕೊಂಡ್ ಹೋಗ್ತಾರೆ. ಏನ್ ಇವ್ರು ಭಯ ಪಡ್ಕೊಂಡ್ ಮತ್ತೆ ಅಲ್ಲಿ ಹೊಂಟೋಗ್ತಾರ, ಮತ್ತೆ ಐಗುಪ್ತ ದೇಶಕ್ಕೆ ಹೋಗ್ತಾರ ಅಂತ ಟೆಸ್ಟ್ ಮಾಡಕ್ಕೆ. ಆಮೇಲೆ ಇವ್ರು ಇರ್ತಾರಲ್ಲ, ಪರವ ಇರ್ತಾರಲ್ಲ, ಅವ್ರಿಗೆ ಮನ್ಸು ಮತ್ತೆ ಕಠಿಣ ಮಾಡ್ಬಿಡ್ತಾರೆ. ಆಮೇಲೆ ಯೋಚನೆ ಮಾಡ್ತಾರೆ, ಏನ್ ನಾವು ದಾಸಿಯರೆಲ್ಲ ಬಿಟ್ಕೊಟ್ಬಿಟ್ರಿ ಅಲ್ಲ, ಇವ್ರನ್ನ ಮತ್ತೆ ಕರ್ಕೊಂಡ್ ಬರ್ಬೇಕು ಅಂತ ಅನ್ಬಿಟ್ಟು ಅವ್ರು ರಥನ್ ತಗೊಳ್ದಿ ಪ್ರತಿಯೊಬ್ರು ಸೈನಿಕ ಎಲ್ಲಾ ರಥ ತಗೊಳ್ದಿ ಹೋಗ್ತಾರೆ. ಇದನ್ ನೋಡ್ಬಿಟ್ಟು ಇಸ್ರಾಯೇಲ್ರು ಭಯ ಪಡ್ತಾರೆ, ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಏನಾಗುತ್ತೋ ನಮ್ಗೇನಾಗುತ್ತೆ ಅಂತ.
ಅದಕ್ಕೆ ಮೋಸ ಇರ್ತಾರೆ ಭಯ ಪಡ್ಬೇಡಿ ಅಂತ ದೇವ್ರ ಪ್ರಾರ್ಥನೆ ಮಾಡುವಾಗ ಅವ್ರು ಆ ಕೆಂಪು ಸಮುದ್ರದಲ್ಲಿ ಕೈ ಚಾಚ್ತಾರೆ. ಆಗ ಅವ್ರು ಕೈ ಚಾಚುವಾಗ ಆ ಸಮುದ್ರ ಭಾಗನೇ ಆಗೋಗ್ಬಿಡುತ್ತೆ. ಗೋಡೆ ತರ ಏನ್ ಕ್ಲೀನ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಮತ್ತೆ ನೆಲ ಎಲ್ಲ ಪೂರ್ತಿ ಒದ್ದೆ ಇರುತ್ತಲ್ಲ ಅದು ಒಣಗೋಗ್ಬಿಡುತ್ತೆ. ಅಲ್ಲಿ ಅವರು ಆದೋಗಿ ಇನ್ನೊಂದ್ ಸೈಡ್ ಅಲ್ಲಿ ಹೋಗ್ತಾರೆ. ಅಷ್ಟ್ರಲ್ಲಿ ಈ ಪರವರೆಲ್ಲ ಬರ್ತಾ ಇರ್ತಾರೆ. ಅದಕ್ ಮೋಸ ಇರ್ತಾರಲ್ಲ ಇನ್ನೊಂದ್ಸತಿ ಕೈ ಚಾಚ್ತಾರೆ. ಆಗ ಮತ್ತೆ ಆ ನೀರೆಲ್ಲ ಇರ್ತಲ್ಲ ಗೋಡೆ ತರ ನಿಂತ್ಕೊಂಡಿರ್ತಲ್ಲ ಅದು ನಾರ್ಮಲ್ ಆಗಿ ಆಗ್ಬಿಡುತ್ತೆ. ನೀರಾಗಿ ಆಗ್ಬಿಡುತ್ತೆ. ಆಗ ಜನರು ಎಲ್ಲಾರು ಸತ್ತೋಗ್ಬಿಡ್ತಾರೆ. ಅದಾದ್ಮೇಲೆ ಮೋಶೆ ಅವ್ರು ಜನರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಆಹಾರಕ್ಕಾಗಿ ಆಹಾರ ಬೇಕಲ್ಲ, ಅದಕ್ಕೆ ಅವ್ರಿಗೆ ಒಂದು ಬಿಳಿ ಕೊತ್ತಂಬರಿ ಕಾಳನ್ನ ಕೊಡ್ತಾರೆ. ಅದು ರುಚಿ ಇರುತ್ತಲ್ಲ ಜೇನುತುಪ್ಪ ತರ ಇರುತ್ತೆ. ಅದನ್ನಾನೆ ಇವ್ರು ಇರ್ತಾರಲ್ಲ 40 ವರ್ಷವರೆಗೂ ಅದನ್ನಾನೆ ಊಟ ಮಾಡ್ತಾರೆ. ಅದಾದ್ಮೇಲೆ ಅವ್ರುನು ಇಸ್ರಾಯೇಲ್ ಅವರು ಗುಣಗೊಡ್ತಾ ಇರ್ತಾರೆ. ನಮ್ಗೆ ಅಲ್ಲಿ ಇರ್ತಾರೆ ಮಾಂಸ ಸಿಗ್ತಾ ಇದ್ರು, ಏನು ಇಲ್ಲಿ ಏನ್ ಮಾಂಸನೇ ಸಿಗ್ತಾ ಇಲ್ಲ ಅಲ್ಲ, ಏನು ಇದು ಅಂತ ಗುಣಗೊಡ್ತಾನೆ ಇರ್ತಾರೆ. ಆಮೇಲೆ ಅದಕ್ಕೂನು ಮೋಶೆ ಅವ್ರಿಗೆ ಮಾಂಸನು ಕೊಡ್ತಾರೆ. ಆವಾಗೂನು ಮತ್ತೆ ಗುಣಗುಡ್ತಾರೆ. ಏನು ಅಲ್ಲಿ ಇರ್ತಾರೆ ಚೆನ್ನಾಗ್ ನೀರ್ ಸಿಗ್ತೈತು, ಎಲ್ಲ ಒಣಗೋಗೈತೆ ಅಲ್ಲ ಅಂತ ಅಂತಾರೆ. ಅದಕ್ಕೆ ಅವರು ಮೋಶೆ ದೇವ್ರ ಪ್ರಾರ್ಥನೆ ಮಾಡುವಾಗ ಅವ್ರ ಅಂತಾರೆ, ನೋಡು ನೀನ್ ಹೋಗ್ಬಿಟ್ಟು ಆ ಕಲ್ಲಲ್ಲಿ ಒಂದ್ಸತಿ ಹೊಡಿ, ಆಗ ನೀರ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಮೋಶೆ ಏನ್ ಮಾಡ್ತಾರೆ, ಅವ್ರು ತುಂಬಾ ಕೋಪ ಇರುತ್ತೆ. ಏನ್ ಇವ್ರು ನನ್ ತಾಯಿನ ಇಷ್ಟ್ ಸಾಕೊಂಡಿದೀನಿ, ಏನೇನ್ ಆರ್ಡರ್ಸ್ ಎಲ್ಲ ಕೊಡ್ತಾರೆ, ಏನ್ ಇವ್ರ ಅಂತ ಅನ್ಕೋತಿ ಅವ್ರ ಕೋಪದಿಂದ 7 ಸತಿ ಹೊಡಿತಾರೆ. ಹಂಗೂ ನೀರ್ ಬರುತ್ತೆ. ಅದಕ್ಕೆ ದೇವ್ರ ಹೇಳ್ತಾರೆ, ನೋಡು ನೀನು ಆ ಕಾನಾನ್ ದೇಶ ಐತಲ್ಲ ಅದನ್ನ ನೀನು ಬೆಟ್ಟದಿಂದ ನೋಡ್ತೆ, ದೂರದಿಂದಾನೇ ನೋಡ್ತೆ, ಅದ್ ಹತ್ರ ನೀನ್ ಹೋಗಕ್ಕಾಗಲ್ಲ ಅಂತ ಅಂತಾರೆ. ಅದಾದ್ಮೇಲೆ ಮುಂದಿನ ದಿನದಲ್ಲಿ ಮೋಶೆ ಇರ್ತಾರಲ್ಲ ಜೋಶ್ವಾಗೆ ಈ ಮುಖ್ಯವಾದ ಸೇನಾಪತಿಯಾಗಿ ನೇಮಿಸ್ತಾರೆ. ಯೆಹೋವನು ಅವ್ರ ಮಾತಿನಂತೆ ಮೋಶೆ ಅವ್ರು ಇರ್ತಾರಲ್ಲ ಅವ್ರು ದೂರದಿಂದನೇ ಕಾನಾನ್ ಬೆಟ್ಟವನ್ನು ನೋಡ್ತಾರೆ. ಅದಾದ್ಮೇಲೆ ಮೋಶೆನ ಸಮಾಧಿ ಮಾಡ್ತಾರೆ. ಆದ್ರೆ ಮೋಶೆ ಸಮಾಧಿ ಆಯ್ತಲ್ಲ ಅವ್ರೆಲ್ಲ ಏನೂರ ಇಲ್ಲಿ ಇದು ಅಂತ, ಆದ್ರೆ ಮೋಶೆ ಸಮಾಧಿ ಎಲ್ ಮಾಡೋರಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಮೋಶೆ ಸಾಯುವಾಗ 120 ವರ್ಷ ಆಗಿರ್ತಾರೆ. ಅವ್ರು ಅಷ್ಟು ವರ್ಷ 120 ವರ್ಷ ಆಗಿದ್ರು ಅವ್ರ ಕಣ್ಣು ಚೆನ್ನಾಗ್ ಕಾಣಿಸ್ತಿತ್ತು, ಮತ್ತೆ ತುಂಬಾ ಆರೋಗ್ಯವಾಗೂ ಇದ್ರು. ಅದಾದ್ಮೇಲೆ ಈ ಮುಂದಿನ ಈ ಐಗುಪ್ತ ದೇಶನು ಇಸ್ರಾಯೇಲ್ ಅವ್ರನ್ನ ಐಗುಪ್ತ ದೇಶನು ಕಲ್ಸಕ್ಕೆ ಈ ಜೋಶುವ ಅವರು ಅವ್ರನ್ನ ಕಲ್ಸ್ತಾರೆ. ದೇವ್ರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ದೇವ್ರಿಗೆ ಸತ್ರ, ದೇವ್ರಿಗೆ ಮಹಿಮೆ. ಆಮೇನ್. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಹೇಳಿದ್ರ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು. ಮುಗಿತಲ್ಲ ಸಿಸ್ಟರ್? ಇನ್ನ ಯಾರಾದ್ರೂ ಇದ್ದೀರಾ ಹೇಳೋರು? ಬ್ರದರ್ ಯಾರಿಲ್ಲ. ಓಕೆ. ಓಕೆ, ತುಂಬಾ ಚೆನ್ನಾಗಿ 2 ದಿನನೂ ತುಂಬಾ ಚೆನ್ನಾಗಿ ಮಕ್ಕಳು ಹಾಗೆ ಸಹೋದರ ಸಹೋದರಿಯರು ಚೆನ್ನಾಗಿ ಹೇಳಿದ್ದೀರಿ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ಒಂದು ಸಮಯದಲ್ಲಿ ಚೆನ್ನಾಗಿ ಹೇಳಿದ್ದೀರಾ. ಹಾಗೆ ಸ್ವಲ್ಪ 1-2 ವಿಷಯಗಳನ್ನ ದೇವ್ರು ನಮ್ಗೆ ತಿಳಿಸ್ಕೊಟ್ಟಿರುವ ಹಾಗೆ ನಾನು ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಕೇಳಿಸಿದ್ಯಾ ವಾಯ್ಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಕೇಳ್ತೈತ್ರಿ. ಹಾ, ಓಕೆ, ಥ್ಯಾಂಕ್ ಯು. ಓಕೆ, ಕರ್ತನಲ್ಲಿ ಕರೆಯಲ್ಪಟ್ಟ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯಾದ ದೇವರ ನಾಮದಲ್ಲಿ, ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ಒಂದು ಪ್ರೀತಿ, ಕನಿಕರ, ಕೃಪೆಯಿಂದ ಈ ದಿನ ಕೂಡ ಮಕ್ಕಳೆಲ್ಲರೂ ಹಾಗೆ ಸಹೋದರ ಸಹೋದರರು ಒಳ್ಳೆಯ ರೀತಿಯಲ್ಲಿ ವಾಕ್ಯಗಳನ್ನ ಹೇಳಿದ್ದೀರಾ. ಈ ಒಂದು ವಿಷಯದಲ್ಲೂ ಕೂಡ ಸ್ವಲ್ಪ ಒಂದು ವಿಷಯಗಳನ್ನ ನೋಡೋಣ. ದೇವರು ಕೊಟ್ಟಂತ ಮಹಾಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತಾ ಮೋಶೆ ಚರಿತ್ರೆ ಬಗ್ಗೆ ನಾವು ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ.
ನಾವು ಮೊದಲು ನೋಡುವಾಗ ಏಸಪ್ಪನ ಚರಿತ್ರೆ ನಾವು ನೋಡಿದ್ವಿ. ಅಲ್ಲಿ ಏಸಪ್ಪನು ಮತ್ತೆ ಅವರ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿ ಎಲ್ಲರೂ ಸತ್ತು ಹೋಗ್ತಾರೆ. ನಂತರ ಇಸ್ರಾಯೇಲರು ತುಂಬಾ ಅಭಿವೃದ್ಧಿಯಾಗಿ ತುಂಬಾ ಹೆಚ್ಚುತ್ತಾ ಇರ್ತಾರೆ. ಆ ಹೆಚ್ಚುವಾಗ ಅಲ್ಲಿ ಏಸಪ್ಪನ ಕಾಲದಲ್ಲಿ ಇದ್ನಲ್ಲ ರಾಜ, ಅವನು ಹೋದ್ಮೇಲೆ ಬೇರೊಬ್ಬ ರಾಜ ಬಂದಿರ್ತಾನೆ ಐಗುಪ್ತ ದೇಶಕ್ಕೆ. ಆ ರಾಜ ಇಸ್ರಾಯೇಲರು ತುಂಬಾ ಬೆಳೀತಾ ಇರೋದನ್ನ ನೋಡ್ಬಿಟ್ಟು, ಇವ್ರು ಹೀಗೆ ಬೆಳೀತಾ ಇದ್ರೆ ನಾಳೆ ದಿನ ನಮ್ಗೆ ವಿರುದ್ಧವಾಗಿ ಬರುವಂತ ಶತ್ರುಗಳು ಜೊತೆ ಕೈ ಜೋಡಿಸ್ಬಿಟ್ಟು, ಅಂದ್ರೆ ಆ ಶತ್ರುಗಳ ಜೊತೆ ಹೋಗ್ಬಿಟ್ಟು ನಮ್ ವಿರುದ್ಧವಾಗಿ ಇವ್ರು ಯುದ್ಧ ಮಾಡ್ಬಿಟ್ರೆ ನಾವು ಸೋತೋಗ್ಬಿಡ್ತೀವಿ, ಹಾಗೆ ಇವ್ರು ನಮ್ಮ ದೇಶ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರೊಂದು ಪ್ಲಾನ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಬೆಳಿಬಾರ್ದು, ಇವ್ರು ಬೆಳೆದ್ ಬಿಟ್ರೆ ನಮ್ ಕೆಳಗಡೆ ಇರಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಮಣ್ಣಿನ ಕೆಲಸ ಮತ್ತೆ ಇಟ್ಕೆ ಮಾಡುವಂಥದ್ದು ಮತ್ತೆ ವ್ಯವಸಾಯ ಕೆಲಸಗಳಲ್ಲಿ ಚೆನ್ನಾಗಿ ದುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಅವರ ಜೀವಗಳನ್ನ ತುಂಬಾ ಬೇಸರ ಪಡಿಸ್ಬಿಡ್ತಾರೆ. ಇವರು ಟೋಟಲ್ ಆಗಿ 430 ವರ್ಷ ಇದೇ ಕೆಲಸದಲ್ಲಿ ಇರ್ತಾರೆ. ಅಲ್ಲಿ ಆ ಅರಸ ಇನ್ನೊಂದು ರಾಜಾಜ್ಞೆ ಏನ್ ಮಾಡ್ತಾನಂದ್ರೆ, ಇವ್ರ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಳು ಏನಾದ್ರು ಹುಟ್ಟಿದ್ರೆ ಮುಂದೆ ಹಂಗೆ ನಡೆಸ್ರಿ, ಗಂಡು ಮಕ್ಳು ಹುಟ್ಟುಬಿಟ್ರೆ ಫಸ್ಟ್ ಸಾಯ್ಸಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು ರಾಜಾಜ್ಞೆ ಹೊರಡಿಸ್ತಾನೆ. ಅದೇ ಟೈಮಲ್ಲೇ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಬೇಕಾರನೆ ರಾಜಾಜ್ಞೆ ಬಂದಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ತಂದೆ ತಾಯಿ 3 ತಿಂಗಳು ಬಚ್ಚಿಕ್ ಬಿಡ್ತಾರೆ, ಇವನ್ನು ಸಾಯಿಸ್ಬಿಡ್ತಾರೆ ಅಂತ. 3 ತಿಂಗಳು ಬಚ್ಚಿಟ್ಮೇಲೆ ಮತ್ತೆ ಅವ್ರನ್ನ ಬಚ್ಚಿಕ್ಕಕ್ಕೆ ಆಗದೆ ಇದ್ದಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಪೆಟ್ಟಿಗೆ ಮತ್ತು ಜೇಡಿ ಮಣ್ಣಿನ ಸಹಾಯದಿಂದ ಮಾಡ್ಬಿಟ್ಟು ಆ ನೈಲ್ ನದಿ ನೀರಲ್ಲಿ ಬಿಡ್ತಾರೆ. ಅಲ್ಲಿ ಫರೋಹನ ಕುಮಾರ್ತೆ ಸ್ನಾನ ಮಾಡೋದಕ್ಕೆ ಬಂದಿರುವಾಗ ಆ ಪೆಟ್ಟಿಗೆ ಅಲ್ಲಿ ಸಿಕ್ಕಿ ಅರಮನೆಗೆ ತಗೊಂಡೋಗಿ ಅದನ್ನ ಮಳೆ ಕೊಟ್ಟು ಸಾಕೋದಕ್ಕೆ ಸ್ವಂತ ತಾಯಿನೇ ಕರೆಸಿ ಅಲ್ಲಿ ಆರೈಕೆ ಮಾಡ್ತಾರೆ. ಅದಾದ್ಮೇಲೆ ಅದೇ ಟೈಮಲ್ಲಿ ಇವರು ನೀರಿನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮೋಸೆ ಅಂತ ಹೆಸರಿಡ್ತಾರೆ. ಕೊನೆಗೆ ನಾವು ನೋಡುವಾಗ ಮೋಸೆ ಸಕಲ ವಿದ್ಯೆಯಲ್ಲಿ 40 ವರ್ಷ ಅವನು ಏನ್ ಮಾಡ್ತಾನೆ ಅಂದ್ರೆ ಸಕಲ ವಿದ್ಯೆಗಳಲ್ಲಿ ಪ್ರವೀಣನಾಗಿ ಬೆಳೀತಾ ಇರ್ತಾನೆ. ಮತ್ತೆ ಕೊನೆಗೆ ಮೋಸೆ ತನ್ನ ಮಾವನ ಮಂದೆಯನ್ನು ಮೇಯಿಸ್ತಿರುವಾಗ ಊರೇಬೆಂಬ ಪಟ್ಟಣ ಬೆಟ್ಟಕ್ಕೆ ಬಂದಾಗ ದೇವದೂತನ ಏನ್ ಮಾಡ್ತಾನೆ ಅಂದ್ರೆ ಮೋಸೆಗೆ ಕಾಣಿಸಿಕೊಂಡು, ನೋಡಪ್ಪ, 430 ವರ್ಷ ಇಸ್ರಾಯೇಲ್ ಜನರು ಏನು ಕೆಲಸ ಅದು ಇದು ಮಾಡ್ಕೊಂಡಿದ್ರು, ನನಗೆ ಅವ್ರು ಮಾಡ್ತಾ ಇರ್ತಕ್ಕಂತ ಕೂಗು ನನಗ್ ಮುಟ್ಟಿದೆ. ಈ ರೀತಿ ಅವ್ರನ್ನ ಬಿಡಿಸೋದಕ್ಕೆ ನಾನು ನಿನ್ನ ನೇಮಿಸ್ತಾ ಇದ್ದೀನಿ, ಫರೋಹ ರಾಜನ ಹತ್ರ ಹೋಗಿ ಮಾತಾಡು ಅಂತ ಹೇಳ್ಬಿಟ್ಟು ಮೋಶೆಗೆ ಹೇಳಿದ್ರೆ, ಮೋಶೆ ಏನ್ ಹೇಳ್ಬೇಕು, ಏನೇನೋ ಹೇಳ್ತಾನೆ. ನಾನ್ ಜಾಣನಲ್ಲ, ನನಗ್ ಮಾತಾಡೋದ್ ಬರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ವಿಷಯಗಳು ದೇವ್ರ ಹತ್ರ ಮಾತಾಡ್ತಾನೆ. ಸ್ವಾಮಿ, ನನ್ನ ಮಾತು ಮತ್ತೆ ನನಗೆ ನಾಲಿಗೆ ಮಂದವಾಗಿದೆ, ಈ ಕಾರ್ಯಕ್ಕೆ ಬೇರೊಬ್ಬನನ್ನ ನೇಮ್ಸಪ್ಪ, ನಾನು ಮಾತಾಡೋದ್ರಲ್ಲಿ ಜಾಣನಲ್ಲ ಅಂತ ಈ ರೀತಿ ನಾನಾ ವಿಧವಾಗಿ ದೇವ್ರ ಹತ್ರ ಹೇಳ್ತಾರೆ. ಕೊನೆಗೆ ದೇವ್ರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇರ್ತೀನಿ ಬಾರಪ್ಪ ಅಂತ ದೇವ್ರು ಮೋಶೆನ ಕರೆದುಕೊಂಡು ಐಗುಪ್ತ ದೇಶದಿಂದ ತನ್ನ ಜನ ಬಿಡಿಸೋದಕ್ಕೆ ಅನೇಕ ಅದ್ಭುತಗಳನ್ನ ಮಾಡಿ ಬಿಡಿಸೋದಕ್ಕೆ ದೇವರು ಮೋಶೆನನ್ನ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಏನ್ ನಡೀತಂದ್ರೆ ಸುಮಾರು 10 ಅದ್ಭುತಗಳನ್ನ ಈ ಮೋಶೆ ಮುಖಾಂತರ ದೇವರೇ ಮಾಡ್ತಾರೆ. ಮತ್ತೆ ಇನ್ನೊಂದ್ ಕಡೆ ನೋಡುವಾಗ ಆ ಫರೋಹ ರಾಜನು ಇವ್ರನ್ನ ಕಳಿಸದ ಹಾಗೆ ಆ ಫರೋಹ ರಾಜನ ಹೃದಯವನ್ನು ಕೂಡ ದೇವರೇ ಕಠಿಣ ಪಡಿಸೋ ತರ ಮಾಡ್ತಾ ಇರ್ತಾರೆ. ಕೊನೆಗೆ ಈ ರೀತಿ ಮಾಡ್ಕೊಂಡ್ ಬರ್ತಾ ಇರುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಫರೋಹ ರಾಜ, ನೋಡಪ್ಪ, ಗಂಡಸರು ಮಾತ್ರ ಹೋಗ್ರಿ, ಹೆಂಗಸರು ಇಲ್ಲೇ ಇರ್ರಿ, ಮತ್ತೆ ಕುರಿದನಗಳು ಇಲ್ಲೇ ಇರ್ಲಿ ಅಂತ ಹೇಳ್ತಾರೆ. ಕೆಲವು ಅದ್ಭುತಗಳು ಮತ್ತೆ ನಡೀತಾ ಇರ್ಬೇಕಾದ್ರೆ ಗಂಡಸರು ಹೋಗಿ ಮತ್ತೆ ಅವರು ಆ ಫರೋಹ ರಾಜನ ಪ್ಲಾನ್ ಏನಂದ್ರೆ ಗಂಡಸರು ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ಮುಗಿಸ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ ಅಂತ ಅವನ್ ಪ್ಲಾನು. ಇಲ್ಲಪ್ಪ, ಹಿಂಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೆಲವು ಈ ಬಾಧೆಗಳಿಂದ ಹಿಂಸೆ ಪಟ್ಟು ಅದು ಇದು ಮಾಡುವಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಪಶುಗಳನ್ನ ಇಲ್ಲೇ ಬಿಡ್ರಿ, ನೀವೇನ್ ಮಾಡ್ರಿ ಎಲ್ಲರೂ ಹೋಗಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಾ ಇರ್ತಾನೆ.
ಇವ್ರು ಏನ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ನಾವು ದೇವರಿಗೆ ಯಜ್ಞವನ್ನ ಅರ್ಪಿಸ್ಬೇಕು, ಆ ಯಜ್ಞ ಮಾಡ್ಬೇಕಂದ್ರೆ ಪಶುಗಳು ಇರ್ಬೇಕು ಅಂತ ಹೇಳ್ಬಿಟ್ಟು ಅವನ್ಗೆ ತಿಳಿಪಡಿಸಿದಾಗ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಠಿಣ ಮಾಡ್ತಾ ಇರ್ತಾನೆ. ದೇವರೇ ಫರೋಹನ ಹೃದಯವನ್ನ ಕಠಿಣ ಪಡಿಸ್ತಾ ಇರ್ತಾರೆ. ಇದೇ ರೀತಿ ನಡೆಯುವಾಗ ಕೊನೆಗೆ ಈ ಐಗುಪ್ತ ದೇಶದಲ್ಲಿ ಇರುವಂತ ಚೊಚ್ಚಲ ಮಕ್ಕಳು ಅಂದ್ರೆ ಈ ಫರೋಹನ ಚೊಚ್ಚಲ ಮಗನು ಮತ್ತೆ ದೇಶದಲ್ಲಿ ಇದ್ದಂತ ಚೊಚ್ಚಲ ಮಕ್ಕಳೆಲ್ಲರನ್ನ ದೇವರು ಸಂಹಾರ ಮಾಡ್ತಾರೆ. ಅವಾಗ ಫರೋಹ ರಾಜನಿಗೆ ಆಯ್ತಪ್ಪ ನೀವ್ ಹೋಗ್ರಿ ಅಂತ ಹೇಳ್ಬಿಟ್ಟು ಈ ಫರೋಹ ರಾಜನು ಎಲ್ಲರನ್ನ ಕಳಿಸ್ತಾರೆ. ಕೊನೆಗೆ ಏನಾಗುತ್ತಂದ್ರೆ, ಯಾಕೆ ಈ ಫರೋಹ ರಾಜನ ಇಷ್ಟೊಂದು ದೇವರು ಕಠಿಣ ಪಡಿಸ್ತಾ ಇದ್ದಿದ್ದು ತನ್ನ ಹೃದಯನ ಅಂತ ನಾವು ನೋಡುವಾಗ, ಅಲ್ಲಿ ಈ ಇಸ್ರಾಯೇಲ್ ಜನರಿದಾರಲ್ಲ, ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಏನು ತಿಳ್ಕೊಬೇಕಂದ್ರೆ, ನಾಳೆ ದಿನ ದೇವರು ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಯಾವ ರೀತಿಯಲ್ಲಿ ದಂಡನೆಗೆ ಒಳಪಡಿಸಿದ್ರು, ಯಾವ ರೀತಿಯಲ್ಲಿ ಅವ್ರನ್ನ ಆಟ ಆಡಿಸಿದ್ರು, ಯಾವ ರೀತಿಯಲ್ಲಿ ಹಿಂಸೆಗೆ ಒಳಪಡಿಸಿ ಈ ರೀತಿಯಿಂದ ನಮ್ಮನ್ನ ಬಿಡಿಸ್ತಾರಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಮೊಮ್ಮಕ್ಕಳು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಈ ರೀತಿಯಲ್ಲಿ ದೇವರು ಒಬ್ಬನೇ, ದೇವ್ರ ಪರಾಕ್ರಮ ಎಂಥದ್ದು ಎಂಬುದಾಗಿ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫರೋಹನ ಹೃದಯವನ್ನ ಅದ್ಭುತಗಳನ್ನ ಮಾಡ್ತಾನೆ ಫರೋಹ ಹೃದಯವನ್ನ ಕಠಿಣಪಡಿಸಿ ಜನಗಳನ್ನ ಬಿಡಿಸದ ಹಾಗೆ ಮಾಡ್ತಾ ಇರ್ತಾನೆ. ಕೊನೆಗೆ ನೀವೆಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಫರೋಹ ರಾಜನು ಹೇಳ್ತಾನೆ. ಇವ್ರೇನ್ ಮಾಡ್ತಾರೆ ಅಂದ್ರೆ, ಈ ಸುಮಾರು ಅಲ್ಲಿಂದ ಬರುವಾಗ ನೋಡುವಾಗ ಇಲ್ಲಿ ಅನೇಕ ಶಾರ್ಟ್ ಕಟ್ ಅಂದ್ರೆ ಸುಮಾರು ಕೆಲವು ದಿನಗಳಲ್ಲೇ ಆ ಒಂದು ಜಾಗಕ್ಕೆ ಹೋಗ್ಬೋದು. ಆದ್ರೆ ದೇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಆ ಜಾಗವನ್ನು ಬಿಟ್ಟು ಸುಮಾರು ಕೆಂಪು ಸಮುದ್ರದ ಭಾಗದಿಂದ ಮರಳುಗಾಡಿನಲ್ಲಿ ಇವ್ರನ್ನ ನಡ್ಸ್ಕೊಂಡ್ ಬರ್ತಾರೆ. ಯಾಕಂದ್ರೆ ಮತ್ತೆ ಇವ್ರು ಈ ಯುದ್ಧ ಗಿದ್ದ ಆಗ್ಬಿಟ್ರೆ ಇವ್ರು ಮತ್ತೆ ಹಿಂತಿರುಗಿ ಅಲ್ಲಿಗೆ ಹೋಗ್ಬಿಟ್ಟಾರ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿ ದೂರದಿಂದನೇ ದೇವರು ನಡೆಸ್ತಾರೆ. ಅಲ್ಲಿ ಹೋಗಿ ಕೆಂಪು ಸಮುದ್ರದ ಬಳಿ ಬಂದಾಗ ಮತ್ತೆ ಫರೋಹನ ಹೃದಯವನ್ನ ದೇವರು ಕಠಿಣಪಡಿಸಿ ಮತ್ತೆ ಇವ್ರ ಮೇಲೆ ಯುದ್ಧಕ್ಕೆ ಬರೋ ತರನೇ ದೇವ್ರು ಮಾಡ್ತಾರೆ. ಅಲ್ಲಿ ನೋಡುವಾಗ ಕೆಂಪು ಸಮುದ್ರದ ಬಳಿ ಬಂದಾಗ ಅವರು ಅಯ್ಯೋ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಲ್ಲಪ್ಪ, ಹಿಂದೆ ಸೈನ್ಯ ಬರ್ತೈತೆ ಫರೋಹಂದು ಅಂತ ಹೇಳ್ಬಿಟ್ಟು ಮೋಶೆ ಮೇಲೆ ಗುಣಗುಟ್ಟುವಾಗ ದೇವ್ರು ಮೋಶೆಗೆ ಹೇಳ್ತಾರೆ, ಕೆಂಪು ಸಮುದ್ರದ ಮೇಲೆ ನಿನ್ನ ಕೋಲನ್ನು ಚಾಚ ಅಂದಾಗ ಆ ಒಂದು ಕೆಂಪು ಸಮುದ್ರನೇ ವಿಭಾಗ ಮಾಡಿ ಇಸ್ರಾಯೇಲ್ ಜನರನ್ನ ಒಣನೆಲದಲ್ಲಿ ದೇವ್ರು ನಡೆಸ್ತಾರೆ. ಅವ್ರು ನಡ್ಸ್ಕೊಂಡ್ ಬಂದಂತ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ರಾಜನು ಅವರ ಸೈನ್ಯ ಎಲ್ಲ ಸಮುದ್ರದ ಒಳಗಡೆ ಬಂದಾಗ ಆ ಎರಡು ಕಡೆ ನಿಂತಿದ್ದ ನೀರು ಮತ್ತೆ ಮಾಮೂಲಾಗಿ ಆ ಒಂದು ಸೈನ್ಯ ಎಲ್ಲರೂ ಅಲ್ಲೇ ಮರಣ ಹೊಂದುವ ಹಾಗೆ ದೇವರು ಮಾಡ್ತಾನೆ. ಹೀಗೆ ಸಮುದ್ರ ಒಣನೆಲದಲ್ಲೇ ದೇವರು ಅದ್ಭುತಗಳನ್ನ ಮಾಡಿಕೊಂಡು ಮೋಶೆ ಮುಖಾಂತರ ಅವ್ರನ್ನ ನಡ್ಸ್ಕೊಂಡ್ ಬರ್ತಾರೆ. ಈ ಬಂದ ಮೇಲೆ ಇವ್ರು ಮೋಶೆ ಮೇಲೆ ಗುಣಗುಡ್ತಾ ಇರ್ತಾರೆ, ಅಲ್ಲೇ ಚೆನ್ನಾಗಿತ್ತು, ಅಲ್ಲಿ ಮಾಂಸ ಸಿಕ್ತಿತ್ತು, ಅದು ಇದು ಎಲ್ಲ ಚೆನ್ನಾಗಿತ್ತು, ಇಲ್ಲಿ ನೀರ್ ಬೇಕಂದ್ ನೀರಿಲ್ಲ, ಅದು ಇಲ್ಲ, ಏನೇನೋ ಈ ಗುಣಗುಟ್ಟುವಾಗ ಒಂದ್ ಹತ್ರ 3 ದಿನ ನಡ್ಕೊಂಡ್ ಬರ್ತಾರೆ, ನೀರೇ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ನೀರ್ ಬೇಕಪ್ಪ ಅಂತ ಕೇಳ್ಕೊಂಡಾಗ ಮೋಶೆ ದೇವ್ರ ಬಳಿಯಲ್ಲಿ ಕೇಳ್ತಾರೆ, ನೋಡಪ್ಪ ಬಂಡೆಗೆ ನಿನ್ನ ಕೋಲನ್ನ ತೋರ್ಸು ಅಂದ್ರೆ ಇವರು ಮೋಶೆ 2 ಸಾರಿ ಹೊಡೆದು ಬಿಡ್ತಾರೆ. ದೇವ್ರಿಗೆ ಕೋಪ ಬಂದು ಆ ಒಂದು ಹೊಡೆದಿರುವಂತ ಉದ್ದೇಶಕ್ಕೆ ಕಾನಾನ್ ದೇಶವನ್ನ ದೇವ್ರು ಕೊಡೋದೇ ಇಲ್ಲ ಮೋಶೆಗೆ. ಆಮೇಲೆ ಇದೇ ರೀತಿಯಲ್ಲಿ ನಡ್ಸ್ಕೊಂಡ್ ಬರುವಾಗ ಈ ಒಂದು ಮೋಶೆ ಮುಖಾಂತರನೇ 10 ಆಜ್ಞೆಗಳನ್ನ ದೇವ್ರು ಕೊಡ್ತಾರೆ, ದಶಾಜ್ಞೆಗಳಂತೀವಿ ನಾವು. ಅದೇ ರೀತಿಯಲ್ಲಿ ಈ ದಶಾಜ್ಞೆಗಳ ಮುಖಾಂತರನು ಕೂಡ ಮೋಶೆ ಕೈಯಲ್ಲಿ ಕೊಟ್ಟು ನಡೆಸ್ತಾರೆ. ಕೊನೆಗೆ ಈ ಮೋಶೆ ಸುಮಾರು 430 ವರ್ಷಗಳಿಂದ ಕಷ್ಟ ಬಿಡ್ತಾ ಇರ್ತಕ್ಕಂಥ ಈ ಇಸ್ರಾಯೇಲ್ ಜನರನ್ನ 40 ವರ್ಷ ಈ ಮೋಶೆನೆ ನಡೆಸ್ತಾರೆ. 40 ವರ್ಷನೂ ಕೂಡ ಈ ಮನ್ನವನ್ನ ತಿಂದು ನಡ್ಸ್ಕೊಂಡ್ ಬರ್ತಾರೆ. ಈ ರೀತಿಯಲ್ಲಿ ಸುಮಾರು ನಡ್ಸ್ಕೊಂಡ್ ಬಂದ್ಮೇಲೆ ಕೊನೆಗೆ ದಶಾಜ್ಞೆಗಳು ಎಲ್ಲವನ್ನು ಕೊಟ್ಟು ಈ ಮೋಶೆ 120 ವರ್ಷದವನಾಗಿ ಸತ್ತೋಗ್ತಾನೆ. ಆ ಸತ್ತೋಗೋ ಟೈಮಲ್ಲಿ ಕೂಡ ಕಣ್ಣುಗಳು ಚೆನ್ನಾಗಿ ಕಾಣ್ತಾನೆ ಇರ್ತದೆ. ಈ ರೀತಿಯಲ್ಲಿ ಮೋಶೆಯನ್ನ ದೇವರು ಆಯ್ಕೆ ಮಾಡಿಕೊಂಡು ಈ ಒಂದು ಕಾರ್ಯಗಳನ್ನ ಈ ರೀತಿಯಲ್ಲಿ ನಡ್ಸ್ಕೊಂಡ್ ಬರ್ತಾರೆ. ದೇವರಿಗೆ ಈ ವಾಕ್ಯಗಳನ್ನು ದೇವರು ಆಶೀರ್ವಾದ ಮಾಡ್ಲಿ. ಹೇಳಿದ ಹೇಳಿದ ಎಲ್ಲರನ್ನು ದೇವ್ರು ಇನ್ನೂ ಹೆಚ್ಚಾಗಿ ಜ್ಞಾನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಹಾಗೆ ಈ ಸಮಯದಲ್ಲಿ ಈ ಒಂದು ಕೂಟವನ್ನ ಅಂತ್ಯಗೊಳಿಸಬೇಕಾಗಿ ಪ್ರಾರ್ಥನೆ ಮುಖಾಂತರ
ನಾನು ಕೇಳ್ಕೊಳ್ತೀನಿ. ಸಿಸ್ಟರ್ ಅಲ್ಲಿ ಯಾರಾದ್ರೂ ಪ್ರಾರ್ಥನೆ ಮಾಡ್ತೀರಾ ಸಿಸ್ಟರ್? ಸಿಸ್ಟರ್ ರೇಷ್ಮಾ ಸಿಸ್ಟರ್ ಇದೀರಾ? ಹ್ಞೂನ್ರಿ ಬ್ರದರ್, ಪ್ರೇಯರ್ ಮಾಡ್ರಿ. ಪ್ರೇಯರ್ ಮಾಡ್ರಿ ಸಿಸ್ಟರ್. ಪ್ರಾರ್ಥನೆ ಮಾಡ್ಕೊಡೋಣ. ಭೂಪರಲೋಕದ ಒಡೆಯನಾದ ನಮ್ಮ ಪರಲೋಕದ ಪ್ರೀತಿ ಉಳ್ಳ ತಂದೆಯ ದೇವ್ರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದುವರೆಗೂ ದೇವ್ರೆ ಮೋಶೆಯ ಜೀವನ ಚರಿತ್ರೆಯನ್ನು ದೇವ್ರೆ ಎಲ್ಲ ಮಕ್ಕಳು ದೇವ್ರೆ ಹೇಳುವಂತೆ ನೀನು ಕೊಟ್ಟ ಜ್ಞಾನ ಬುದ್ಧಿಗಾಗಿ ಸ್ತುತಿ ಸ್ತೋತ್ರ. ದೇವ್ರೆ ಮೋಶೆ ಜೀವಿತದಲ್ಲಿ ನಮಗಿಟ್ಟಿರೋ ಪಾಠವನ್ನು ನಾವು ಗ್ರಹಿಸಿಕೊಂಡು ಆ ಬೆಳಕಲ್ಲಿ ನಾವು ನಡೆಯಲು ಸಹಾಯ ಮಾಡಪ್ಪ. ಅದೇ ರೀತಿ ಮಕ್ಕಳು ಕೂಡ ಮೋಶೆ ಜೀವನ ಚರಿತ್ರೆಯಲ್ಲಿ ಕಲಿತಂತ ಪಾಠವನ್ನು ಅವ್ರ ಮೆಲುಕು ಹಾಕಿ ತಮ್ಮ ಜೀವಿತವನ್ನು ನಡೆಸಿಕೊಳ್ಳುವಂತೆ ಸಹಾಯ ಮಾಡು. ಹೇಳಿದಂತ ಪ್ರತಿ ಮಕ್ಕಳನ್ನು ಆಶೀರ್ವದಿಸು ದೇವ್ರೆ. ಅವರ ವಿದ್ಯಾಭ್ಯಾಸ, ಆರೋಗ್ಯ, ಆತ್ಮಿಕ ಜೀವಿತ ಎಲ್ಲಾ ವಿಷಯದಲ್ಲಿ ನಿಮ್ಮ ಕೃಪಾ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತೇವೆ. ಇದುವರೆಗೂ ಈ ಕೂಟವನ್ನು ನಡೆಸಿದ ಬ್ರದರ್ನು ಕೂಡ ಆಶೀರ್ವದಿಸು. ಇನ್ನು ಹೆಚ್ಚಾಗಿ ಅವರ ನಿಮ್ಮ ಸೇವೆಗೆ ಉಪಯೋಗಿಸಿ. ಕೂಡಿ ಬಂದಂತ ನಮ್ಮೆಲ್ಲಾ ಸಹೋದರ ಸಹೋದರಿಯನ್ನು ಆಶೀರ್ವದಿಸಪ್ಪ. ತಂದೆಯ ದೇವ್ರೆ, ನೀವು ಮಾಡಿದ ಪ್ರತಿ ಉಪಕಾರಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನಮ್ಮೆಲ್ಲರನ್ನು ಕಾದು ಕಾಪಾಡಿದ ನಿಮ್ಮ ಕರುಣೆ ಕೃಪೆಗಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನ ಒಡೆಯನಾಗಿರುವ ಯೇಸು ಸ್ವಾಮಿ ಹೆಸರಲ್ಲಿ ಬಿಡುತ್ತೇವೆ ನಮ್ಮ ಪರಲೋಕ ತಂದೆ. ಆಮೇನ್. ಆಮೆನ್. ಆಮೇನ್.